ಸಾಮಾನ್ಯವಾಗಿ ಎಲ್ಲ ಹಿರಿಯರು ಹೇಳ್ತಾರೆ ಬ್ರಹ್ಮಿ ಮುಹೂರ್ತ ಬಹಳ ಒಳ್ಳೆಯದು, ಬ್ರಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾದುದು ಅಂತೆಲ್ಲ ಹೇಳ್ತಾರೆ. ಸೂರ್ಯ ಹುಟ್ಟುವುದಕ್ಕೆ ಮೊದಲು 1.5 ಗಂಟೆಯ ಅವಧಿ ಇದೆಯಲ್ಲ, ಅದನ್ನು ಬ್ರಹ್ಮಿ ಮುಹೂರ್ತ ಅಂತ ಕರೀತಾರೆ. ಹೇಗೆ ಅಂತ ಕೇಳೋದಾದರೆ ಇದರ ಸೀಕ್ರೆಟ್ ಎಲ್ಲ ಕೇಳ್ತಾರೆ. ನಮಗಾಗಲ್ಲ, ನಿಮ್ಗೆ ಹೇಗೆ ಸಾಧ್ಯ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್ ಒಂದು. ಅದಕ್ಕೆಲ್ಲದಕ್ಕಿಂತ ಮೊದಲು ಸಣ್ಣದರಿಂದ ನನಗೊಂದು ಅಭ್ಯಾಸ, 4 ಗಂಟೆಗೆ ಎದ್ದೇಳೋ ಅಭ್ಯಾಸ ನನಗೆ. 80% ಸೆರೋಟೋನಿನ್ ಬಿಡುಗಡೆ ಆಗೋದೇ ಕರಳಲ್ಲಿ ಅಂತ ಹೇಳಿದ್ರೆ, ಕರಳಿನಲ್ಲಿರೋ ಬ್ಯಾಕ್ಟೀರಿಯಾಗಳಿಂದ. ಅದಕ್ಕೆ ನಾವು ಗಟ್ ಫೀಲಿಂಗ್ ಅಂತ ಕರೆಯೋದು. ಖಂಡಿತ. ಈಗ ನೋಡಿ, ಇತ್ತೀಚೆಗೆ ಮಧುಮೇಹ ಜಾಸ್ತಿ ಆಗ್ತಿದೆ, ಅದರ ಜೊತೆಗೆ ಬೊಜ್ಜುತನ ಜಾಸ್ತಿ ಇದೆ, ಥೈರಾಯ್ಡ್ ತೊಂದರೆಗಳು, ಇದೆಲ್ಲದಕ್ಕೂ ಕಾರಣ ಒನ್ಸ್ ಅಗೇನ್ ಅದಕ್ಕೂ ನಮ್ಮ ಒಂದು ರಿದಮ್ ಇದೆಯಲ್ಲ, ಸರ್ಕ್ಯಾಡಿಯಲ್ ರಿದಮ್, ಇದಕ್ಕೂ ಕನೆಕ್ಷನ್ ಇದೆ. ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಡೆಲ್ಟಾ ಇಂದ ತೀಟಾಗೆ ಬರುತ್ತದೆ. ತೀಟಾಯಿಂದ ಗ್ರ್ಯಾಜುವಲ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಬೆಳಗಿನ ಹೊತ್ತು ಎದ್ದು ನೀನೇನಾದರೂ ಕೆಲಸ ಕ್ರಿಯೇಟಿವ್ ಆಗಿ ನೀನೇನಾದ್ರು ಮಾಡಬೇಕು ಅಂತಂದರೆ ಬೆಳಗಿನ ಹೊತ್ತು ಎದ್ದರೆ ಅದು ಎಲ್ಲಿಂದ ಐಡಿಯಾಗಳು ಬರುತ್ತೆ ನಿಮಗೆ ಅರ್ಥ ಆಗೋದಿಲ್ಲ. ಕೂತಲ್ಲೇ ಫ್ಲ್ಯಾಶ್ ಆಗ್ತಾ ಇರುತ್ತೆ, ನಾನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಆ ಥರ ಮಾಡಿದ್ರೆ. ಯಾರು ಬೆಳಗನ್ನು ಗೆಲ್ತಾರೆ ಅವರು ದಿನವನ್ನು ಗೆಲ್ತಾರೆ, ಯಾರು ದಿನವನ್ನು ಗೆಲ್ತಾರೆ ಅವರು ಬದುಕನ್ನು ಗೆಲ್ತಾರೆ. ನರೇಂದ್ರ ಮೋದಿ ಅವರು ಬಗ್ಗೆ ಕೂಡ ಅವ್ರು ಮಾತಾಡಿದ್ದು ನಾನು ನೋಡಿದೆ, ಅದನ್ನು ಮಾತಾಡಿದ್ದು ಕೂಡ 10 ಸೆಕೆಂಡಲ್ಲಿ ನಿದ್ದೆ ಬರುತ್ತೆ ಅಂತ ಹೇಳಿದ್ರು ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. rmsampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹೊಸ ವರ್ಷದಲ್ಲಿ ಮೊದಲನೇ ಬಾರಿಗೆ ಸಿಗ್ತಾ ಇರೋದಾ? ಇಲ್ಲ ಸರ್, ಬಂದಿದ್ದೀರಲ್ಲ, 2ನೇ ಸಲ ಹೇಳ್ತಿದ್ದೆ ನಾನು ನಿಮಗೆ. ಸೊ ನಾನು ಡಾಕ್ಟರ್ ಮಾಲಿನಿ ಮೇಡಮ್ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ಖುಷಿ ಸುದ್ದಿ. ಅದೇನೆಂದರೆ, ಡಾಕ್ಟರ್ ಮಾಲಿನಿ ಮೇಡಮ್ದು ಮತ್ತೊಂದು ಪುಸ್ತಕ ಸಪ್ನಾದಿಂದ ಪಬ್ಲಿಷ್ ಆಗಿದೆ. ಇದರ ಹೆಸರು ಪರಿಪೂರ್ಣ ಆರೋಗ್ಯ. ಚೆನ್ನಾಗಿದೆ ಹೆಸರು ಮತ್ತು ಮುಖಪುಟ ಎರಡೂ ಚೆನ್ನಾಗಿದೆ, ಮತ್ತು ವಿಷಯಗಳು ಕೂಡ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಅದ್ಭುತವಾಗಿ ಮಾತಾಡ್ತಾರೆ ಮತ್ತು ಅಷ್ಟೇ ಅದ್ಭುತವಾಗಿ ಇದರಲ್ಲಿ ಬರೆದಿದ್ದಾರೆ. ನಾವು ಮಾತಾಡಿರುವಂಥ ಸಾಕಷ್ಟು ವಿಚಾರಗಳಿದೆ ಮತ್ತು ನಾವು ಮಾತಾಡದಿರುವಂಥ ಸಾಕಷ್ಟು ವಿಚಾರಗಳು ಕೂಡ ಇದರಲ್ಲಿದೆ. ಹೀಗಾಗಿ ಕೆಲವೊಬ್ಬರು ಓದಿ ಕಲಿತಾರೆ, ಕೆಲವೊಬ್ಬರು ಕೇಳಿ ಕಲಿತಾರೆ. ಓದಿ ಕಲಿಯುವಂಥವ್ರು, ಓದಿ ತಿಳ್ಕೊಳ್ಳುವಂಥವ್ರು ನೀವಾಗಿದ್ದರೆ ದಯವಿಟ್ಟು ಈ ಪುಸ್ತಕನ ಖಂಡಿತ ನಿಮ್ಮ ಮನೇಲಿ ಇರಲಿ ಅಂತ ಯಾಕೆ ಹೇಳಿದರೆ, ನೀವು ಅಷ್ಟೇ ಓದಬೇಡಿ, ನಿಮ್ಮ ಮಕ್ಕಳಿಗೆ, ನಿಮ್ಮ ಗಂಡನಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮನೆಯವ್ರಿಗೆಲ್ಲರಿಗೂ ಕೊಡಿ. ಏಕೆಂದರೆ ಒಂದು ಬೇಸಿಕ್ ನಾಲೆಜ್ ಇದೆಲ್ಲ ನಮ್ಮ ಆರೋಗ್ಯದ ಬಗ್ಗೆ, ಅದು ಇದ್ಬಿಟ್ರೆ ಭಾಳಷ್ಟು ಕಾಯಿಲೆಗಳನ್ನ, ಸಮಸ್ಯೆಗಳನ್ನ ತಡೆಗಟ್ಬೋದು. ಈಗ ಸುಮ್ಮನೆ ಒಂದು ಎಕ್ಸಾಂಪಲ್ ನೋಡಿ, ಚಪ್ಪಾಳೆಯ ಮಹತ್ವ ಅಂತ ಬಂತು, ಓಕೆ, ಬಾಳೆ ಎಲೆ ಊಟ ಅಂತ ಬಂತು, ಎಂಥ ಒಳ್ಳೆ ಆಹಾರ ಸೇವನೆಗೆ ಮೊದಲು ದೇವರ ಪ್ರಾರ್ಥನೆ ಅನ್ನೋ ಒಂದು ಟಾಪಿಕ್ ಬಂತು. ಎಲ್ಲವೂ ಕೂಡ ನಮಗೆ ಬೇಕಾಗಿರೋದು ಅಡುಗೆ ಮನೆಯ ಉತ್ತಮ ಪ್ರೋಬಯೋಟಿಕ್ಸ್, ಅಂದರೆ ನಮ್ಮ ಗಟ್ ಆರೋಗ್ಯ, ನಮ್ಮ ಕರುಳಿನ ಆರೋಗ್ಯಕ್ಕೆ, ನಮ್ಮ ಹೊಟ್ಟೆ ಆರೋಗ್ಯಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ, ಮುಟ್ಟಿನ ಮೊದಲಿನ ಆರೋಗ್ಯದ ಸಮಸ್ಯೆಗಳು, ಹೀಗೆ ಸುಮಾರು ವಿಚಾರಗಳನ್ನ, ಜಂತು ಹುಳುಗಳು, ಇವೆಲ್ಲವೂ ನಮಗೆ, ನಮ್ಮ ಇಡೀ ಕುಟುಂಬಕ್ಕೆ, ಮಕ್ಕಳಿಗೆ, ಎಲ್ರಿಗೂ, ವೃದ್ಧರಿಗೆ ಎಲ್ರಿಗೂ ಬೇಕಾಗಿರುವಂಥ ವಿಷಯಗಳು ಇದರಲ್ಲಿದೆ. ಹೀಗಾಗಿ ಕೊಂಡು ಓದಿ ಅಂತ ಕೇಳ್ಕೊಳ್ತೀನಿ. ಮೇಡಮ್, ಈ ಪುಸ್ತಕದ ಬಗ್ಗೆ ನಿಮ್ಮ ಮಾತು. ಸರ್, ಈಗ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ, ನಾನು ಎಲ್ಲ ವಿಡಿಯೋಗಳಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ, ಆರೋಗ್ಯ ಅಂದರೆ ಅದು ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ. ಆರೋಗ್ಯದಲ್ಲಿ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಅದರ ಜೊತೆಯಲ್ಲಿ ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಅದು ಹೊಸ ಸೇರ್ಪಡೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ. ಇಷ್ಟು ಆರೋಗ್ಯವನ್ನು ಯಾವ ವ್ಯಕ್ತಿ ಹೊಂದಿರ್ತಾನೆ ಅದನ್ನು ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ. ಹಾಗಾದರೆ ನಾವು ಪರಿಪೂರ್ಣ ಆರೋಗ್ಯದೆಡೆಗೆ ಯಾವ ಹೆಜ್ಜೆ ಇಡಬೇಕು ಅನ್ನುವುದರ ಬಗ್ಗೆ ಈ ಪುಸ್ತಕದಲ್ಲಿ, ಇದು ಏನಂದರೆ ಸಮುದ್ರದಲ್ಲಿ ಒಂದು ಬೊಗಸೆ ನೀರು ತಗೊಂಡಂಗೆ. ಈ ಪರಿಪೂರ್ಣ ಆರೋಗ್ಯ ಅನ್ನೋದೇ ಒಂದು ಸಾಗರ. ಅದು ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಹೆಕ್ಕಿ, ಏಕೆಂದರೆ ಒಂದು ಪುಸ್ತಕ ಅಂದಾಗ ಎಲ್ಲ ಅದರಲ್ಲಿ ಸೇರ್ಪಡೆಯಾಗೋಕ್ಕಾಗೋದಿಲ್ಲ. ಹಾಗಾಗಿ ದೈಹಿಕ ಆರೋಗ್ಯಕ್ಕೆ ಏನೇನು ಸೂತ್ರಗಳು, ಮಾನಸಿಕ ಆರೋಗ್ಯ ಅಂದ್ರೇನು ಅದರ ಸೂತ್ರಗಳು, ಅದರ ಜೊತೆಗೆ ಸಾಮಾಜಿಕ ಆರೋಗ್ಯ, ಅದರ ಬಗ್ಗೆನೂ ಬಹಳಷ್ಟು ಹೇಳಿದ್ದೀನಿ ನಾನು. ಸಮಾಜದಲ್ಲಿ ನಾವು ಸಮಾಜಮುಖಿಯಾಗಿ ಒಳಗೊಳ್ಳುವಿಕೆ ಇದ್ದಾಗ ನಮ್ಮ ಆರೋಗ್ಯ ಯಾವ ರೀತಿ ವೃದ್ಧಿಯಾಗುತ್ತೆ ಅಂತ, ಅದರ ಬಗ್ಗೆ ಕೆಲವೊಂದು ಟಿಪ್ಸ್ಗಳಿದೆ. ಲೈಂಗಿಕ ಆರೋಗ್ಯ ಅನ್ನೋದು ನಿಜವಾಗ್ಲೂ ನಮ್ಮ ಸಮಾಜದಲ್ಲಿ ಮೂಲೆ ಗುಂಪಾಗಿರುವಂತಹ ಎಲ್ಲರೂ ತಿಳ್ಕೊಳ್ಬೇಕಾದಂತಹ ವಿಚಾರ, ಅದನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ತಿಳ್ಕೋಬೇಕು. ಹಾಗಾಗಿ ಅದನ್ನು ಮೂಗುಮುರಿಯವರೇ ಹೆಚ್ಚು, ಆದರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದು ಏನಕ್ಕೆ ಬೇಕು ಅಂದರೆ ಮನುಷ್ಯನ ಜೀವನದ ಒಂದು ಅವಿಭಾಜ್ಯ ಅಂಗ ಅದಾಗಿರೋದ್ರಿಂದ ಅದರ ಬಗ್ಗೆನೂ ಒಂದು ಮಾಹಿತಿ ಇದ್ದರೆ ನಮಗೆ ಲೈಂಗಿಕ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು.
ಪಡಿಬಹುದು. ಕೊನೆಯಲ್ಲಿ ಆಧ್ಯಾತ್ಮಿಕ ಆರೋಗ್ಯ, ಇದು ಹೊಸ ಸೇರ್ಪಡೆ ವಿಶ್ವ ಆರೋಗ್ಯ ಸಂಸ್ಥೆಯಿಂದ. ಇಷ್ಟೆಲ್ಲ ಆರೋಗ್ಯ ನಮಗೆ ಬೇಕು ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಆಧ್ಯಾತ್ಮಿಕ ಆರೋಗ್ಯ ಇದ್ದಾಗ ಮಾತ್ರ ಈ ಎಲ್ಲ ಆರೋಗ್ಯಗಳನ್ನು ನಾವು ನಿಭಾಯಿಸಬಹುದು ಅಂತ. ಹಾಗಾದರೆ ಆಧ್ಯಾತ್ಮಿಕ ಆರೋಗ್ಯವನ್ನು ಹೇಗೆ ಪಡಿಬಹುದು ಅಂತೇಳಿ ಕೆಲವೊಂದು ವಿಚಾರಗಳನ್ನು ಈ ಪುಸ್ತಕದಲ್ಲಿ ನಾನು ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ನಾವು ಜೀವನದಲ್ಲಿ ಒಂದು ಪಕ್ವತೆಯನ್ನು ಹೊಂದಬೇಕು ಅಂತಂದರೆ ಅದು ಓದೋದ್ರಿಂದ ಅಂತಲೇ ನಾವು ಹೇಳ್ಬಹುದು. ಹಾಗಾಗಿ ಆದಷ್ಟು ಓದುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕೆಲವೊಂದು ಗಿಫ್ಟ್ಗಳಂತ ಕೊಡ್ತೀವಿ ನೋಡಿ, ಅಂಥ ಸಂದರ್ಭದಲ್ಲಿ ಕೆಲವರಿಗೆ ಪುಸ್ತಕಗಳನ್ನು ಕೊಟ್ಟಾಗ ಎಲ್ಲೋ ಒಂದು 4 ಪುಟಗಳನ್ನೇ ಅವರು ಓದಿದ್ರು, ಮುಂದೊಂದು ದಿನ ಅವರ ಜೀವನಕ್ಕೆ ಅದರಲ್ಲಿರುವ ವಿಚಾರಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ನೀವು ನೋಡಿ, ಈಗ ಕೆಲವೊಂದು ಹೋಟೆಲ್ಗಳಿಗೆ ಹೋದರೆ ಈ ಪುಸ್ತಕದ ಬೆಲೆ 150-200 ರೂಪಾಯಿ ಇರುತ್ತೆ ಅಷ್ಟೇ. ಒಂದು ಹೋಟೆಲ್ ಹೋಗಿ ಒಂದು ದೋಸೆ ಒಂದು ಕಾಫಿ ತಿಂದರೆ ನಿಮಗೆ ಒಂದು 500 ರೂಪೀಸ್ ಆಗಿಬಿಡುತ್ತೆ. ಅದೇ ನೀವು ಏರ್ಪೋರ್ಟಲ್ಲಿ ಏನಾದರೂ ಹೋಗಿ ತಿಂದರೆ 1500-2000 ಇಡಬೇಕು ನೀವು. ಹಾಗಾಗಿ ಅದಕ್ಕೆ ಬೆಲೆ ಕಟ್ಟೋದು ಬೇಡ, ಏಕೆಂದರೆ ಜ್ಞಾನಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ಲ. ಬೆಲೆ ಕಟ್ಟಿದ್ರು ಕೂಡ ನೀವು ಬೆಲೆನ ಅಂದರೆ ತುಂಬ ಕಡಿಮೆ ಬೆಲೆಗೆ ಇಟ್ಟಿದ್ದೀರಾ. ಮೌಲ್ಯವನ್ನು ನಾವು ಹೇಳೋಕ್ಕಾಗಲ್ಲ, ಆದರೆ ಬೆಲೆ ತುಂಬ ಕಡಿಮೆ ಇಟ್ಟಿದ್ದಾರೆ. ಬರೀ 200 ರೂಪಾಯಿ ಇದ್ರದ್ದು. ಹೌದು, ನಾನು ಈ ಥರದ ಪುಸ್ತಕಗಳನ್ನ 350-400 ರೂಪಾಯಿ ನಾನು ಆ ಥರ ಅಂದ್ಕೊಂಡೆ. ಆ್ಯಕ್ಚುಲಿ ಕೇವಲ 200 ರೂಪಾಯಿ. ಇದರ ಆನ್ಲೈನ್ ಲಿಂಕನ್ನು ಕಮ್ಯುನಿಟಿ ಪೇಜಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಮೆಂಟ್ ಬಾಕ್ಸಲ್ಲೂ ಪುನೀತರು ಹಾಕಿರ್ತಾರೆ. ಆಸಕ್ತರು ಆ ಲಿಂಕ್ ಮೂಲಕ ಬೈ ಮಾಡ್ಬೋದು. ಮತ್ತು ಸಪ್ನ ಮಳಿಗೆಗಳಲ್ಲಿ ಎಲ್ಲ ಕಡೆ ಹೋದರೂ ಕೂಡ ಈ ಪುಸ್ತಕ ಸಿಗುತ್ತೆ. ಮೇಡಮ್ ಹೇಳಿರೋ ಹಾಗೆ ನೋಡಿ, ದೈಹಿಕ ಆರೋಗ್ಯನಲ್ಲಿ ಕರುಳಿರ್ಬೋದು, ಮೂತ್ರಕೋಶ ಇರಬಹುದು, ಹೀಗೆ ಜಂಕ್ ಆಹಾರಗಳು, ರಾಗಿ ಬಗ್ಗೆ, ಭಾರತೀಯ ಆಹಾರ ಪದ್ಧತಿ, ಕಾಡ್ ಲಿವರ್ ಆಯಿಲ್, ನಿಂಬೆಹಣ್ಣು, ಯೋಗ, ಚಪ್ಪಾಳೆ, ಕುಂಕುಮ, ಮೆಹಂದಿ, ಕಿವಿಯ ಆಭರಣ, ನೆಲದ ಮೇಲೆ ಊಟ ಯಾಕೆ, ಮಾನಸಿಕ ಆರೋಗ್ಯ, ಮುಗುಳ್ನಗೆ, ಒಂಟಿತನ, ನಗು, ಲೈಂಗಿಕ ಆರೋಗ್ಯ, ಮುಟ್ಟಿನ ಮೊದಲಿನ ಆರೋಗ್ಯ ಸಮಸ್ಯೆಗಳು, ಹೀಗೆ ಮತ್ತು ಗರ್ಭ ಸಂಸ್ಕಾರ, ನರಕೊಳುವೆ ದೋಷಗಳು, ಜನ್ಮಜಾತ ದೋಷಗಳು, ಬರ್ತ್ ಡಿಫೆಕ್ಟ್ಸ್, ಕಂಜನೈಟಲ್ ಮಾಲ್ಫಾರ್ಮೇಷನ್ ಅಂತ, ಮಕ್ಕಳಲ್ಲಿ ಕ್ಯಾನ್ಸರ್, ರೇಬಿಸ್ಸು ಮತ್ತು ಆಧ್ಯಾತ್ಮಿಕ ಆರೋಗ್ಯದಲ್ಲಿ ನಂಬಿಕೆ, ವಿಗ್ರಹಾರಾಧನೆ, ನಮಸ್ಕಾರ, ದೇವಾಲಯಗಳ ಮಹತ್ವ, ಹೀಗೆ ಸಾಕಷ್ಟು ವಿಚಾರಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಮಾಲಿನಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈ ಪುಸ್ತಕನ ನೀವು ಕನ್ನಡಿಗರಿಗೆ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ವಿಚಾರ ಹೇಳಬೇಕು, ಡಾಕ್ಟರ್ ಮಾಲಿನಿ ಮೇಡಮ್ದು ಒಂದು ಚಾನಲ್ ಕೂಡ ಇದೆ ಯೂಟ್ಯೂಬು, ಮಾತು ವಿತ್ ಮಾಲಿನಿ ಅಂತ. ಹೌದು, ಅದರಲ್ಲೂ ಕೂಡ ಅವರು ಸಾಕಷ್ಟು ನಾಲೆಜ್ ಕೊಡುವಂಥ ವಿಡಿಯೋಗಳನ್ನ ಮಾಡ್ತಿರ್ತಾರೆ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆಸಕ್ತರು ಅದನ್ನು ಕೂಡ ದಯವಿಟ್ಟು ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಮೇಡಮ್ ತುಂಬ ಧನ್ಯವಾದ ನಿಮಗೆ. ಅದರಲ್ಲಿ ಸುಮಾರು 438 ವಿಡಿಯೋಗಳಿದೆ ಸರ್. ಹಾಗಾಗಿ ಅದು ಎಲ್ಲರಿಗೂ ಬೇಕಾಗಿರುವಂತಹದ್ದು. ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅದೇನು ಕಮರ್ಷಿಯಲ್ ಚಾನಲ್ ಅಲ್ಲ, ಅಂದರೆ ಜನಸಾಮಾನ್ಯರಿಗೆ ಒಂದು ವಿಜ್ಞಾನವನ್ನು ಒಬ್ಬ ವಿಜ್ಞಾನಿಯಾಗಿ ಪ್ರಾಧ್ಯಾಪಕಿಯಾಗಿ ನಾನು ಅದನ್ನು ನೀಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರೋಂತಹದ್ದು. ಹಾಗಾಗಿ ಬಹಳಷ್ಟು ವಿಚಾರಗಳಿದೆ ಅದರಲ್ಲಿ, ನಾನು ಅಪ್ಡೇಟ್ ಮಾಡ್ತಾನೇ ಇರ್ತೀನಿ. 438, ನಾನು 1000 ಮಾಡಬೇಕು ಅದರಲ್ಲಿ, ಅಷ್ಟು ಕಂಟೆಂಟ್ ಇದೆ ನನ್ನ ಹತ್ರ. ಹಾಗಾಗಿ ಮುಂದಿನ ದಿನದಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇದು ಮಾಡಿ ಪ್ರೋತ್ಸಾಹ ಅಷ್ಟೇ. ಅದರಲ್ಲಿ ಅದೇನು ಮಾನಿಟೈಸೋ ಮಾಡಿಲ್ಲ, ನಿಮಗೂ ಗೊತ್ತು. ಹಾಗಾಗಿ ಪ್ರೋತ್ಸಾಹ ಯಾವ ರೀತಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜನ ಜಾಸ್ತಿಯಾಗಿ ಅವರಿಗೆ ಬೇಕಾದಂಥ ವಿಚಾರಗಳು ಬೇಕು ಅಂತ ನನಗೇನಾದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಈ ಥರದ ವಿಚಾರದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ನೀಡಿ ಅಂತ ಅಂದರೆ ಖಂಡಿತವಾಗ್ಲೂ ಅದರ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ನೀಡೋದಕ್ಕೆ ಆದಷ್ಟು ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ನಿಮಗೆ ಈ ಪುಸ್ತಕ ಮತ್ತು ಈ ವಿಡಿಯೋಗಳ ಮೂಲಕ ನಾಲೆಜನ್ನು ಶೇರ್ ಮಾಡ್ತಾ ಇದ್ದೀರಾ. ಒಂದು ಪ್ರೈಮರಿ ಒಂದು ಹೆಲ್ತ್ ಸೆಂಟರ್ ಅಂತ ಹೇಗೆ ಒಂದು ಹಳ್ಳಿ ಊರಲ್ಲಿ ಇರುತ್ತೋ ಅದೇ ಥರ ನಮಗೆ ಪ್ರೈಮರಿ ನಾಲೆಜ್ ಇರೋದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ನಮಗೆ ಡಾಕ್ಟರ್ ಮಾಲಿನಿ ಅವರು ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಡಾಕ್ಟರ್ ಇದ್ದಂಗೆ ಅವರು. ಅಂದರೆ ಅವ್ರು ಪ್ರೈಮರಿ ಅಂದರೆ ಅವರು ತುಂಬ ಇನ್ಡೆಪ್ತ್ ಎಲ್ಲ ಹೇಳಿದ್ದಾರೆ. ಬಟ್ ನಮಗೆ ಪ್ರೈಮರಿ ಗೊತ್ತಿದ್ರು ಸಾಕು. ಹೌದು. ಸೊ ಅಂದರೆ ನಾವು ಏನು ಎಲ್ಲ ತಿಳ್ಕೊಂಡು ಡಾಕ್ಟರ್ ಆಗಬೇಕಾಗಿಲ್ಲ, ಎಲ್ಲ ತಿಳ್ಕೊಂಡು ನಾವೇ ಎಲ್ಲ ನೋಡ್ಕೋತೀವಿ ಅಂತಲ್ಲ. ಬಟ್ ಒಂದು ತಡೆಗಟ್ಟುವಂಥ ಒಂದು ಮನಸ್ಥಿತಿ ನಮಗೆ ಬರುತ್ತೆ. ಏನು ತಪ್ಪುಗಳನ್ನ ಮಾಡಬಾರ್ದು ಅದು ಗೊತ್ತಾಗ್ಬಿಡುತ್ತೆ. ಸೊ ಆ ದೃಷ್ಟಿಯಿಂದ ನಾನು ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಟಾಪಿಕಿಗೆ ಬರೋದಾದರೆ, ನಾವು ಯೂಶ್ವಲಿ ಈ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂತ ಕೇಳಿದಾಗ ಬೈ ಡಿಫಾಲ್ಟ್ ಎಲ್ಲ ಯಶಸ್ವಿ ವ್ಯಕ್ತಿಗಳಲ್ಲಿ ಒಂದು ಹ್ಯಾಬಿಟ್ ಇರುತ್ತೆ ಮೇಡಮ್, ನೀವು ಅಬ್ಸರ್ವ್ ಮಾಡಿರ್ತೀರ. ಅವ್ರು ಏನಂದ್ರೆ ಅವ್ರು ಬೆಳಿಗ್ಗೆ ಬೇಗ ಹೇಳ್ತಾರೆ. ಓಕೆ, 5 ಗಂಟೆಗೆ ಹೇಳ್ತಾರೆ, ಇಲ್ಲ 6 ಗಂಟೆಗೆ ಹೇಳ್ತಾರೆ, ಇಲ್ಲ 4 ಗಂಟೆಗೆ ಹೇಳುವಂಥವ್ರು ತುಂಬ ಜನ ನಾನು ಕೇಳಿದ್ದೀನಿ. ಮತ್ತು 5 AM ಕ್ಲಬ್ ಅಂತಲೇ ಒಂದು ಪುಸ್ತಕ ಕೂಡ ಇದೆ, ಯಾಕೆ 5 ಗಂಟೆಗೆ ಹೇಳಬೇಕು ಅಂತ ಹೇಳಿ. ಸೊ ಆಮೇಲೆ ಅದನ್ನು ದಿನವನ್ನು ಹೇಗೆ ನೀವು ಶುರು ಮಾಡಬೇಕು ಅದೆಲ್ಲವೂ ಕೂಡ ಬೇರೆ ವಿಚಾರ. ಆದರೆ ನಮ್ಮ ಭಾರತದ ಪರಂಪರೆಯಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ, 4 ಗಂಟೆಗೋ 3 ಗಂಟೆಗೋ ನನಗೆ ಗೊತ್ತಿಲ್ಲ. ಸೊ ಇದು ನಮಗೆ ಒಂದು ಗೊತ್ತಿದೆ ಏನಂದರೆ
ಆ ಬೆಳಗ್ಗೆ ಎದ್ರೆ ಬೇಗ ಕೆಲಸಗಳಾಗ್ತವೆ. ಹೌದು. ಓಕೆ, ದಿನ ಪೂರ್ತಿ ನೀವು ಒಂದು 5 ಗಂಟೆ 6 ಗಂಟೆ ಅನ್ನೋಷ್ಟೊತ್ತಿಗೆ ಒಳ್ಳೆ ಕೆಲಸಗಳನ್ನ ಅಂದರೆ ಬಾಡಿ ಆಫ್ ವರ್ಕ್ಸ್ ತುಂಬ ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ನಮಗೆ ಗೊತ್ತಿದೆ. ಆದರೆ ಅದ್ರ ಮೀರಿದ್ದೇನಾದರೂ ಇದಕ್ಕೆ ಮಹತ್ವ ಇದೆಯಾ? ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯದ ಮೇಲೆ, ನಮ್ಮ ಜೀವನ ಮೇಲೆ ಬೇರೆ ರೀತಿಯಾದ ಪರಿಣಾಮ ಬೀರುತ್ತಾ? ಅದ್ರ ಬಗ್ಗೆ ತಾವು ಹೇಳಬೇಕು ಸರ್. ನಮ್ಮ ಹಿರಿಯರು ನಮಗೆ ಎಲ್ಲದನ್ನೂ ಕೊಟ್ಟಿದ್ದಾರೆ, ಆದರೆ ಅದನ್ನು ನಾವು ಸರಿಯಾಗಿ ಬಳಕೆ ಮಾಡ್ಕೊತಾ ಇಲ್ಲ. ಮೊದಲಿಂದ ಎಲ್ಲ ಏನು ಹೇಳೋದು ಅಂದರೆ, ಮನೇಲಿ ಹಿರಿಯರು ಬೇಗ ಮಲ್ಕೋ ಮತ್ತು ಬೇಗ ಎದ್ದೇಳು. ಆಮೇಲೆ ಹೇಳ್ತಾರೆ ಬೆಳಗಿನ ಜಾವ, ವಿದ್ಯಾರ್ಥಿಗಳು ಬೆಳಗಿನ ಜಾವ ಎದ್ದು ಓದಿದಾಗ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ಮ್ಯಾಥಮೆಟಿಕ್ಸ್ ಎಲ್ಲ ಗಣಿತ ಇದೆಯಲ್ಲ, ಅದು ಕಷ್ಟ ಇರುತ್ತಲ್ಲ, ರಾತ್ರಿ ಹೊತ್ತು ಮಾಡಬೇಡ, ಬೆಳಗಿನ ಜಾವ ಎದ್ದು ಗಣಿತವನ್ನು ಮಾಡು. ಅಥವಾ ನಿನ್ಗೆ ಯಾವುದು ಟಾಪಿಕ್ಕು ತುಂಬ ಕಷ್ಟ ಇದೆ ಅನಿಸುತ್ತೆ, ಬೆಳಗಿನ ಜಾವ ಎದ್ದು ಮಾಡು ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಹಿರಿಯರು ಮಕ್ಕಳಿಗೆ ಹೇಳೋದು ಇದನ್ನು. ಇನ್ನೊಂದು ಗಾದೆ ಮಾತಿದೆ, ಯಾವ ಹಕ್ಕಿ ಬೇಗ ಎದ್ದೇಳುತ್ತೆ ಅದಕ್ಕೆ ಕಾಳು ಜಾಸ್ತಿ ಅಂತ ಹಳ್ಳಿಯವರು ಹೇಳೋದು. ಯಾವ ಹಕ್ಕಿ ಬೇಗ ಎದ್ದೇಳುತ್ತೆ ಅದಕ್ಕೆ ಕಾಳು ಜಾಸ್ತಿ ಅಂತ. ಅಂದರೆ ಇಲ್ಲಿ ಹಕ್ಕಿ ಅಂದರೆ ನಾವುಗಳನ್ನೇ. ನೀವು ಬೇಗ ಎದ್ದಾಗ ಯು ವಿಲ್ ಬಿ ಪ್ರೊಡಕ್ಟಿವ್ ಅಂತ ನೀವು ಹೇಳಿದ್ರಲ್ಲ, ಹೋಲ್ ಡೇ ನಿಮ್ಗೆ ಎಷ್ಟು ಪ್ರೊಡಕ್ಟಿವ್ ಆಗಿರುತ್ತೆ ಅಂತ. ಈಗ ಸಾಧಕರು ಅಂತ ನೀವು ಹೇಳಿದ್ರಿ, ಸಾಮಾನ್ಯ ಎಲ್ಲ ಸಾಧಕರ ಮೊದಲ ಒಂದು ತಮ್ರೂಲ್ ಏನಂತಂದರೆ, ಅವರೆಲ್ಲ ಬಹಳ ಬೇಗ ಎದ್ದು ಅವರ ಕೆಲಸವನ್ನು ಆರಂಭಿಸುವಂಥವರು. ಅದರಲ್ಲಿ ಒಂದು ಸಾಮಾನ್ಯವಾಗಿ ನಾವು ಹುಡುಗರುಗಳಿಗೆ ಒಂದು ಕಾಲೆಳೆಯೋದು ಕೇಳ್ತೀವಿ, ಸೂರ್ಯಪುತ್ರ ಅಂತ. ಸೂರ್ಯಪುತ್ರ ಅಂದರೆ ಸೂರ್ಯ ಹುಟ್ಟಿ 12 ಗಂಟೆ ಆದಮೇಲೆ ಎದ್ದೇಳೋರಿಗೆ ಸೂರ್ಯಪುತ್ರ ಅಂತ. ನೀನು ಸೂರ್ಯಪುತ್ರ ಆಗಬೇಡ ಅಂತ ಹೇಳ್ತಾರೆ. ಅಂದರೆ ಯಾರು ಬೇಗ ಎದ್ದೇಳ್ತಾರೆ ಅವರು ತುಂಬ ಪ್ರೊಡಕ್ಟಿವ್ ಆಗಿರ್ತಾರೆ ಅಂತ. ಇದು ನಾನು ಸುಮ್ಮನೆ ಹಾಗೆ ನೋಡೋದಾದರೆ, ಈಗ ನಾನು ಒಬ್ಬ ಪ್ರೊಫೆಸರ್ ಆಗಿದ್ದೀನಿ, ಆಮೇಲೆ ವಿಭಾಗದ ಅಧ್ಯಕ್ಷರಾಗಿದ್ದೀನಿ, ಇದ್ರ ಜೊತೆಗೆ ಸಂಶೋಧನೆ ಮಾಡ್ತಾ ಇರ್ತೀನಿ. ಪುಸ್ತಕ ಇವಾಗ ನಾವು ಹೇಳಿದ್ವು, ಪುಸ್ತಕ ಬರೀತೀನಿ, ಆರ್ಟಿಕಲ್ಸು ತರಂಗದಲ್ಲಿ ಬೇರೆ ಬೇರೆ ಪ್ರಜಾವಾಣಿ ಪತ್ರಿಕೆಗಳಲ್ಲಿ ಆರ್ಟಿಕಲ್ಸ್ ಬರೀತೀನಿ, ಮತ್ತು ನಮ್ಮ ರಿಸರ್ಚ್ ಆರ್ಟಿಕಲ್ಸ್ ಬರೀತೀನಿ, ಕಾನ್ಫರೆನ್ಸಲ್ಲಿ ಹೋಗಿ ಪ್ರೆಸೆಂಟ್ ಮಾಡ್ತೀನಿ. ಈ ಥರದ್ದು ಬೇಕಾದಷ್ಟು ಯೂಟ್ಯೂಬ್ ವಿಡಿಯೋಗಳು, ಯೂಟ್ಯೂಬು ನಿಮ್ಮ ಚಾನಲ್ನಲ್ಲೂ ಬೇಕಾದಷ್ಟು ಮಾಡ್ತೀವಿ. ಸಾಮಾನ್ಯ ಎಲ್ಲ ಅನ್ಕೊಂತಾರೆ ನಮಗೆ ಟೈಮೇ ಇಲ್ಲ, ಈ ಮೇಡಮ್ಗೆ ಹೆಂಗಿದೆ ಟೈಮು. ತುಂಬ ಜನ ಕೇಳಿರೋ ಇದು ಒಂದು ಪ್ರೊಫೆಷನ್ನು. ಮನೆಯಲ್ಲಿ ನೀವು ಹೇಳಿದಾಗೆ ಕಾರ್ಯೇಶ ದಾಸಿ ಥರನೇ ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಮನೆಯದೆಲ್ಲ ನೋಡ್ಕೊತೀನಿ, ಎಲ್ಲದು ಒಬ್ಬ ಹೌಸ್ ವೈಫ್ ಎಷ್ಟು ಮಾಡ್ತಾರೋ ಅವರಷ್ಟಲ್ಲ ಅಷ್ಟು ಅಂತ ಹೇಳ್ದೆ ಹೋದ್ರು ಒಂದು ಮಟ್ಟಕ್ಕೆ ಮಾತ್ರ ಮ್ಯಾಕ್ಸಿಮಮ್ ಮಾಡ್ತೀನಿ. ಹೇಗೆ ಅಂತ ಕೇಳೋದಾದರೆ ಇದರ ಸೀಕ್ರೆಟ್ ಎಲ್ಲ ಕೇಳ್ತಾರೆ, ನಮಗಾಗಲ್ಲ ನಿಮ್ಗೆ ಹೇಗೆ ಸಾಧ್ಯ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟು ಒಂದು. ಅದಕ್ಕೆಲ್ಲದಕ್ಕಿಂತ ಮೊದಲು ಸಣ್ಣದರಿಂದ ನನಗೊಂದು ಅಭ್ಯಾಸ, 4 ಗಂಟೆಗೆ ಎದ್ದೇಳೋ ಅಭ್ಯಾಸ ನನಗೆ ಸಣ್ಣದರಿಂದ. ಪುಟ್ಟ ಹುಡುಗಿಯಿಂದ ಇವತ್ತುವರೆಗೂ ಇತ್ತೀಚೆಗೆ ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಆಗ್ತಾ ಇದೆ, ಒಂದು ಈ ಮೆನೋಪಾಸಲ್ಲು ಅದು ಇದು ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ. ಅದು ಬಿಟ್ಟು ನನಗೆ ಗೊತ್ತಿರೋ ಹಾಗೆ 7 ಗಂಟೆವರೆಗೂ ನಾನು ಯಾವತ್ತೂ ಹಾಸಿಗೆ ಮೇಲೆ ನಿದ್ದೆ ಮಾಡೇ ಇಲ್ಲ. ಕಾಯಿಲೆ ಅಂತ ಹುಷಾರಿಲ್ಲ, ತೀರಾ ಎದ್ದೇಳೋಕ್ಕಾಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಲಿ ಮಾತ್ರ 7 ಗಂಟೆ ಇರಬಹುದು. ಅದರ್ವೈಸ್ ಅದೇನಂದರೆ ಅದು ಅಭ್ಯಾಸ ಯಾವ ಥರ ಹ್ಯಾಬಿಚುವಲ್ ಅಂತೀವಲ್ಲ, ನಿಮಗೆ ಸಣ್ಣದರಲ್ಲಿ ಕಲಿಸಿರುವ ಅಭ್ಯಾಸ ಯಾವ ಥರ ಇರುತ್ತೆ ಅಂದರೆ, ನೀವು ಹಾಸಿಗೆ ಮೇಲೆ ಮಲಗಿದ್ರೆ ಎಚ್ಚರಾಗಿರ್ತೀರ, ಅದು ಎಚ್ಚರ ಆಗಿಬಿಡುತ್ತೆ ನಿಮಗೆ 4 ಗಂಟೆಗೆ. ಯಾವ ಥರ ಅಂದರೆ ಇಂಟರ್ನಲ್ ಕ್ಲಾಕ್ ಇರುತ್ತಲ್ಲ, ಅಲಾರಾಮ್ ಥರ ಅದು ಎಚ್ಚರ ಮಾಡಿಬಿಡುತ್ತೆ. ಹಾಗಾಗಿ ಏನಾಗುತ್ತೆ, ನನಗೆ ಸಮಯ ಬೇಕಾದಷ್ಟು ಸಿಕ್ಕುತ್ತೆ. ಇದು ಒಂದು ಸಕ್ಸಸ್ದು ಇದು. ಆಮೇಲೆ ಬೇಗ ನಾವು ಎಲ್ಲ ಕೆಲಸ ಮುಗಿಸೋದ್ರಿಂದ ನಾನು ಬೇಗ ವಿಭಾಗಕ್ಕೆ ಹೋಗ್ತೀನಿ. 9:15 ನಾನು ಡಿಪಾರ್ಟ್ಮೆಂಟಲ್ಲಿ ಇರ್ತೀನಿ. ಅಲ್ಲಿದ್ದು 6:30ವರೆಗೂ ಕೆಲಸ ಮಾಡ್ಕೊತೀನಿ. 6:30ವರೆಗೂ 1 ಸೆಕೆಂಡು ಅನ್ನೆಸೆಸರಿ ಯಾವುದು ವೇಸ್ಟ್ ಮಾಡೋದಿಲ್ಲ. ಅಂದರೆ ಯಾವುದು ಜಂಕ್ ಅಥವಾ ವೇಸ್ಟ್ ಅಂತೀವಲ್ಲ ಅಂಥದ್ದಿಲ್ಲ. ಸದಾ ಪ್ರೊಡಕ್ಟಿವ್ ಆಗಿ ಆ ಥರ ಕೆಲಸ. ಇದರಿಂದ ಎಲ್ಲ ಮಾಡ್ಬೋದು. ನನಗೆ ಸುಲಭ ಅನಿಸುತ್ತೆ. ಬಟ್ ಎಲ್ಲ ಅಂತಾರೆ ಹೇಗೆ ಅಂತ. ಅದಕ್ಕೆ ಮೊದಲನೇದು ತಮ್ರೂಲ್ ಏನು ಅಂತಂದರೆ ಬೇಗ ಎದ್ದೇಳೋ ಅಂಥ ಅಭ್ಯಾಸ. ಈಗ ಅದನ್ನು ನಾವು ಬೆಳಗಿನ ಜಾವ ಸಾಮಾನ್ಯವಾಗಿ ಎಲ್ಲ ಹಿರಿಯರು ಹೇಳ್ತಾರೆ, ಬ್ರಹ್ಮಿ ಮುಹೂರ್ತ ಬಹಳ ಒಳ್ಳೆಯದು, ಬ್ರಹ್ಮಿ ಮುಹೂರ್ತ ತುಂಬ ಪ್ರಶಸ್ತವಾದದ್ದು ಅಂತೆಲ್ಲ ಹೇಳ್ತಾರೆ. ಹಾಗಾದರೆ ಬ್ರಹ್ಮಿ ಮುಹೂರ್ತ ಅನ್ನೋದು ಏನು ಅಂತ ಒಂದು ಹಾಗೆ ನಾವು ನೋಡೋದಾದರೆ, ಸೂರ್ಯ ಹುಟ್ಟುವುದಕ್ಕೆ ಮೊದಲು 1.5 ಗಂಟೆಯ ಅವಧಿ ಇದೆಯಲ್ಲ, ಅದನ್ನು ಬ್ರಹ್ಮಿ ಮುಹೂರ್ತ ಅಂತ ಕರೀತಾರೆ. ಅಂದರೆ ಅದು ಸೂರ್ಯ ಹುಟ್ಟುವುದು ಸ್ವಲ್ಪ ವೇರಿ ಆಗ್ಬೋದು, 5-10 ನಿಮಿಷ ಆ ಕಡೆ ಈ ಕಡೆ ಆಗ್ಬೋದು. ಅದಕ್ಕೇನು ಮಾಡ್ತಾರೆ, ಇಂಥ ನಿರ್ದಿಷ್ಟ ಸಮಯ ಅಂತ ಹೇಳಲ್ಲ, ಸೂರ್ಯ ಹುಟ್ಟುವುದಕ್ಕೆ ಮೊದಲು 1.5 ಗಂಟೆಯ ಮೊದಲಿನ ಅವಧಿಯನ್ನು ಬ್ರಹ್ಮಿ ಮುಹೂರ್ತ ಅಂತ ಕರಿತೀವಿ. ಸಾಮಾನ್ಯ ಅದೇನಾಗುತ್ತೆ ಅಂದರೆ 4ರಿಂದ 5:30ವರೆಗೂ ಆಗಿರಬಹುದು, ಅಂದಾಜು ನಾನು ಹೇಳ್ತಾ ಇರೋದು, ಎಕ್ಸಾಕ್ಟ್ ನಾನು ಹೇಳ್ತಿಲ್ಲ. ಆಗುತ್ತೆ 4ರಿಂದ 5:30 ಅವಧಿ ಇದೆಯಲ್ಲ, ತುಂಬ ಪ್ರಶಸ್ತವಾಗಿರುತ್ತೆ. ಮೊದಲನೇದಾಗಿ ಇನ್ನೂ ಬೆಳಕು ಸಂಪೂರ್ಣ ಬೆಳಕಾಗಿರೋದಿಲ್ಲ, ಕತ್ಕತ್ಲೆ ಇರುತ್ತೆ, ಇಡೀ ಇದು ತುಂಬ ಕಾಮ್ ಡೌನ್ ಆಗಿರುತ್ತೆ. ಆಮೇಲೆ ಅವಾಗ ತಾನೇ ಪಕ್ಷಿಗಳು ಶಬ್ದ ಮಾಡ್ತಾ ಇರುತ್ತೆ, ಅವು ಎಚ್ಚರ ಆಗ್ತಾ ಇರುತ್ತೆ. ಬ್ರಹ್ಮಿ ಮುಹೂರ್ತ
ಮುಹೂರ್ತದಲ್ಲೇ ಈ ಪಕ್ಷಿಗಳೆಲ್ಲ ಎಚ್ಚರ ಆಗೋಂಥದ್ದು. ಶಬ್ದ ಮಾಡ್ತಿರುತ್ತೆ, ಕಾಮಾಗಿರುತ್ತೆ, ಒಳ್ಳೆ ಗಾಳಿ ಇರುತ್ತೆ. ಆಮೇಲೆ ಹಳ್ಳಿ ಊರುಗಳಲ್ಲಿ ದನಕರುಗಳ ಸೌಂಡ್ ಕೂಡ ಅದು ತುಂಬಾ ಚೆನ್ನಾಗಿರುತ್ತೆ. ಮೊದಲು ನೋಡಿ ಅಲಾರಾಮ್ ಇಲ್ಲ, ಕೋಳಿ ಕೂಗ್ತಾ ಇರೋದು. 4 ಗಂಟೆಗೆ ಕೂಗಿದ್ರೆ 1 ಜಾವ 2 ಜಾವ ಅಂತ ಅವ್ರು ಏನೋ ಒಂದು ಲೆಕ್ಕ ಹಾಕೋರು. ಕೋಳಿ ಒಂದ್ಸಲ ಕೂಗ್ತಾ ಇದೆ, ಈಗ 1 ಜಾವ ಆಯಿತು ಅಂದರೆ 4 ಗಂಟೆಗೆ. ಆಮೇಲೆ ಇನ್ನೊಂದ್ಸಲ ಕೂದಾಗ ಇದು 2ನೇ ಜಾವ 5:15 ಇರ್ಬೋದು. ಈ ಥರ ಅವ್ರದ್ದೊಂದು ಅವರು ನಿಜವಾಗ್ಲೂ ದೇರ್ ಆಲ್ ಸೈಂಟಿಸ್ಟ್. ಅವರು ಹಳ್ಳಿಗರು ನಾವು ಹಂಗೆ ಅಂತೀವಿ, ನಾವು ನಿಜವಾಗ್ಲೂ ನಾವು ಬುದ್ಧಿವಂತರು ಖಂಡಿತ ಅಲ್ಲ, ಅವರೇ ಬುದ್ಧಿವಂತರು. ಯಾವಾಗ ಮಳೆ ಬರುತ್ತೆ, ಯಾವಾಗ ಏನು ಎಲ್ಲದೂ ಗೊತ್ತಾಗುತ್ತೆ. ಬರೀ ಮೋಡ ನೋಡೇ ಅವರು ಹೇಳೋ ಅಂಥದ್ದು. ಹಾಗಾಗಿ ಆ ಅವಧಿಯನ್ನು ಬ್ರಹ್ಮಿ ಮುಹೂರ್ತ ಅಂತ ಕರಿತೀವಿ. ಏನಾಗುತ್ತೆ, ಈ ಬ್ರಹ್ಮಿ ಮುಹೂರ್ತಕ್ಕೂ ನಮ್ಮ ದೈನಂದಿನ ಲಯ ಅಂತ ಕರಿತೀವಿ, ಅದನ್ನ ಸರ್ಕ್ಯಾಡಿಯಲ್ ರಿದಮ್ ಅಂತ ಅನ್ಬೋದು ಇಂಗ್ಲೀಷಲ್ಲಿ. ಅದಕ್ಕೂ ನಮ್ಮ ಹಾರ್ಮೋನ್ ಚಕ್ರಗಳಿದೆಯಲ್ಲ, ಹಾರ್ಮೋನ್ ಸೈಕಲ್ಗಳು, ಆಮೇಲೆ ನಮ್ಮ ಮೆದುಳಿನ ಒಂದು ಅವೇರ್ನೆಸ್, ಅಂದರೆ ಅದಕ್ಕೂ ಆ ಸ್ಥಿತಿ, ಮೆದುಳಿನ ಸ್ಥಿತಿ, ಈ 3ಕ್ಕೂ ಲಿಂಕ್ ಇದೆ. ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಬ್ರಹ್ಮಿ ಮುಹೂರ್ತ ನಮ್ಮ ಸರ್ಕ್ಯಾಡಿಯಲ್ ರಿದಮ್ ಅಥವಾ ದೈನಂದಿನ ಚಕ್ರ ಅಂತೀವಲ್ಲ ಅದು, ಹಾರ್ಮೋನಲ್ ಚಕ್ರಗಳು, ಇದರ ಜೊತೆಗೆ ಮೆದುಳಿನ ಸ್ಥಿತಿ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಅದಕ್ಕೆ ನಾವು ನಿಧಾನಕ್ಕೆ ಎದ್ದಾಗ ಹಾರ್ಮೋನ್ ವೇರಿಯೇಷನ್ ಆಗುತ್ತೆ, ನಮ್ಮ ಮೆದುಳು ಸಮಸ್ಥಿತಿಯಲ್ಲಿ ಇರೋದಿಲ್ಲ. ಈ ರೀತಿ ಎಲ್ಲ ತೊಂದರೆಗಳನ್ನು ನಾವು ಅನುಭವಿಸೋದು ಯಾರು ನಿಧಾನಗತಿಯಲ್ಲಿ, ಅಂದರೆ ತುಂಬ ಲೇಟಾಗಿ ಹೇಳ್ತಾರೆ ಅಂಥವರಿಗೆ ಬಹಳಷ್ಟು ತೊಂದರೆಗಳು. ಇತ್ತೀಚಿನ ದಿನದಲ್ಲಿ ನೀವು ನೋಡಿ, ಥೈರಾಯ್ಡ್ ತೊಂದರೆ ಅನ್ನೋದು ಮೊದಲು ಇರ್ತಾನೆ ಇರಲಿಲ್ಲ. ನಾನು ನೋಡ್ದಂಗೆ ತುಂಬ ಕಮ್ಮಿ, ಎಲ್ಲೋ ಅಪರೂಪಕ್ಕೆ. ಈಗ ಯಾರು ಕೇಳಿದ್ರು ಥೈರಾಯ್ಡು, ಹೈಪೋಥೈರಾಯ್ಡು, ಹೈಪರ್ ಥೈರಾಯ್ಡಿಸಮು ಇದನ್ನೇ ಹೇಳ್ತಾರೆ. ಕಾರಣ ಇದು ಒನ್ ಆಫ್ ದ ರೀಸನ್ ಇರಬಹುದು. ನಾನು ಹೇಳೋದು ಯಾಕೆಂದರೆ ಒಬ್ಬ ಸೈಂಟಿಸ್ಟಾಗಿ ನಾನು ಈ ಥರನೂ ಥಿಂಕ್ ಮಾಡ್ತೀನಿ. ಇದು ಒನ್ ಆಫ್ ದ ರೀಸನ್. ಈಗ ನೋಡಿ, ಇತ್ತೀಚೆಗೆ ಮಧುಮೇಹ ಜಾಸ್ತಿ ಆಗ್ತಿದೆ, ಅದರ ಜೊತೆಗೆ ಬೊಜ್ಜುತನ ಜಾಸ್ತಿ ಇದೆ, ಥೈರಾಯ್ಡ್ ತೊಂದರೆಗಳು, ಇದೆಲ್ಲದಕ್ಕೂ ಕಾರಣ ಒನ್ಸ್ ಅಗೇನ್ ಅದಕ್ಕೂ ನಮ್ಮ ಒಂದು ರಿದಮ್ ಇದೆಯಲ್ಲ, ಸರ್ಕ್ಯಾಡಿಯಲ್ ರಿದಮ್, ಇದಕ್ಕೂ ಕನೆಕ್ಷನ್ ಇದೆ. ಮೊದಲನೇದಾಗಿ ನಾವು ಬೆಳಗ್ಗೆ ಈಗ ಈ ದೈನಂದಿನ ಚಕ್ರ ಅಥವಾ ಬ್ರಹ್ಮಿ ಮುಹೂರ್ತಕ್ಕೂ ನಮ್ಮ ದೇಹದ ಎಲ್ಲ ಒಂದು ಏನು ಪ್ರಕ್ರಿಯೆಗಳಿಗೂ ಯಾವ ರೀತಿ ಕನೆಕ್ಷನ್ ಅಂತ ನಾವು ನೋಡೋದಾದರೆ, ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ನಮ್ಮ ಮೆದುಳಿನಲ್ಲಿ ಆಪ್ಟಿಕಯಾಸ್ಮ ಅಂತ ಒಂದು ಜಾಗ ಇದೆ. ಅದರ ಮೇಲೆ ಒಂದಷ್ಟು ನರಕೋಶಗಳ ಗುಂಪಿದೆ. ಅದು ನರಕೋಶಗಳ ಒಂದು ಗ್ರೂಪ್ ಆಫ್ ನ್ಯೂರಾನ್ಸ್ ಅಂತ ಕರಿತೀವಿ. ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಅದನ್ನ ಕರಿತೀವಿ. ಕಾರಣ ಆಪ್ಟಿಕಯಾಸದ ಮೇಲಿರೋದ್ರಿಂದ ಸುಪ್ರ ಅಂದರೆ ಮೇಲೆ, ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್. ಇದರ ಕೆಲಸ ಏನು ಅಂದರೆ, ಏನಾದರೂ ಬೆಳಕಿದ್ದಾಗ ಆ ಬೆಳಕು ನಮ್ಮ ರೆಟೈನಕ್ಕೆ ಹೋಗುತ್ತೆ, ಫೋಟೋ ರೆಸೆಪ್ಟಾರ್ ಮುಖಾಂತರ ರೆಟೈನದಲ್ಲಿ ಅದು ಪ್ರೊಸೆಸ್ ಆಗಿ ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ಗೆ ಬರುತ್ತೆ. ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ಗೆ ಬಂದಾಗ ಸಿಗ್ನಲ್ಲು ಅಲ್ಲಿಂದ ನಮ್ಮ ಪೈನಿಯಲ್ ಗ್ಲ್ಯಾಂಡ್ಗೆ ಹೋಗುತ್ತೆ. ಪೈನಿಯಲ್ ಗ್ಲ್ಯಾಂಡ್ಗೆ ಹೋದಾಗ ರಾತ್ರಿ ಈ ಪೈನಿಯಲ್ ಗ್ಲ್ಯಾಂಡ್ ಅಂತ ಏನಿದೆ ಅದು ಮೆಲೋಟೋನಿನ್ ಅಂತ ಒಂದು ಹಾರ್ಮೋನ್ನ ಸೆಕ್ರೀಟ್ ಮಾಡುತ್ತೆ. ನಿದ್ರೆ ಮಾಡಬೇಕಾದ್ರೆ ಬಿಡುಗಡೆಯಾಗುವ ಹಾರ್ಮೋನು ಮೆಲೋಟೋನಿನ್. ಬೆಳಗಿನ ಜಾವ ಬಂದಾಗ ಆ ಹಾರ್ಮೋನ್ ಹೀಗೆ ಇಳಿಮುಖವಾಗಿ ಬರುತ್ತೆ. ಯಾವಾಗ ಬ್ರಹ್ಮಿ ಮುಹೂರ್ತದಲ್ಲಿ ನಾವು ಎದ್ದೇಳ್ತೀವಿ ತಕ್ಷಣ ಏನಾಗುತ್ತೆ, ಮೆಲೋಟೋನಿನ್ ಸೆಕ್ರೀಷನ್ನು ಡೌನ್ ಆಗೋಗಿರುತ್ತೆ. ಕಾರ್ಟಿಸಾಲು ಒತ್ತಡದ ಹಾರ್ಮೋನು ನಿಜ, ಆದರೆ ಎಚ್ಚರ ಆಗಬೇಕಾದ್ರೆ ಕಾರ್ಟಿಸಾಲು ಸ್ವಲ್ಪ ಶೂಟಪ್ ಆಗುತ್ತೆ. ಅದು ಅವೇಕನಿಂಗ್ ಹಾರ್ಮೋನು ಶೂಟಪ್ ಆಗಿ ಏನಾಗುತ್ತೆ, ಡೌನ್ ಆಗುತ್ತೆ. ಅದು ತುಂಬ ಚೆನ್ನಾಗಿ ಈ ಕಾರ್ಟಿಸಾಲ್ ಮಾಡ್ಯುಲೇಷನ್ ಇದೆಯಲ್ಲ, ಬೆಳಗಿನ ಜಾವ ನೀವು ಎದ್ದಾಗ ಕಾರ್ಟಿಸಾಲ್ ಮಾಡ್ಯುಲೇಷನ್ನು ಎಕ್ಸಲೆಂಟಾಗಿ ಆಗುತ್ತೆ. ಅದೇನೆಂದರೆ ಕಾರ್ಟಿಸಾಲ್ ಒತ್ತಡದ ಹಾರ್ಮೋನ್ ಆದರೂ ಅದು ಬೆನಿಫಿಷಿಯಲು ಇದೆ. ಅದರಿಂದ ನಮಗೆ ಒತ್ತಡ ಬೇಕು, ಆದರೆ ಯೂಸ್ಟ್ರೆಸ್ ಬೇಕು, ಡಿಸ್ಟ್ರೆಸ್ ಅಲ್ಲ. ಯೂಸ್ಟ್ರೆಸ್ ಅಂದರೆ ಒಳ್ಳೆಯ ಒತ್ತಡ. ಈ ಬೆಳಗಿನ ಜಾವ ಬ್ರಹ್ಮಿ ಮುಹೂರ್ತದಲ್ಲಿ ನೀವು ಇದ್ದಾಗ ಒಳ್ಳೆಯ ಒತ್ತಡ ಶುರು ಆಗುತ್ತೆ. ನಿಮಗೆ ಅವೇಕನಿಂಗ್ ಆಗುತ್ತೆ. ಆವಾಗ ಎಪಿನೆಫ್ರಿನ್ ಅಂದರೆ ಅರೋಸಲ್ ಅಂತ ನಾವು ಕರಿತೀವಲ್ಲ, ಆ ಹಾರ್ಮೋನುಗಳು ಬಿಡುಗಡೆಯಾಗೋದ್ರಿಂದ ಎಚ್ಚರ ಆಗುತ್ತೆ, ಮೆಲೋಟೋನಿನ್ ಕಮ್ಮಿ ಆಗುತ್ತಾ ಬರುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ನಡೆಯುವಂಥ ಪ್ರಕ್ರಿಯೆ. ಇಲ್ಲಿಂದ ಏನಾಗುತ್ತೆ, ನಮ್ಮ ಬಯಾಲಜಿಕಲ್ ಕ್ಲಾಕ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ಶ್ವಾಸಕೋಶ ಆಗಿರ್ಬೋದು, ಕರಳಾಗ್ಬೋದು, ಮತ್ತು ಹೃದಯ ಆಗಿರಬಹುದು, ಅಥವಾ ಲಿವರ್, ಯಕೃತ್ತು, ಇವುಗಳೆಲ್ಲ ಇಡೀ ದೇಹಕ್ಕೆ ಒಂದು ಕ್ಲಾಕ್ ಇದೆ, ಬಯಾಲಜಿಕಲ್ ಕ್ಲಾಕ್. ಆಮೇಲೆ ದೇಹದ ಒಳಗಡೆ ಇರುವ ಎಲ್ಲ ಅಂಗಾಂಗಗಳಿಗೂ ಒಂದೊಂದು ಕ್ಲಾಕ್ ಇದೆ. ಆ ಎಲ್ಲ ಸೆಲ್ಗಳಲ್ಲೂ ಒಂದೊಂದು ಕ್ಲಾಕ್ ಇದೆ, ಮೈಕ್ರೋ ಕ್ಲಾಕ್ಸ್ ಅಂತ ಕರಿತೀವಿ. ಎಲ್ಲ ಚಟುವಟಿಕೆ ಆರಂಭ ಆಗುತ್ತೆ ಬೆಳಗ್ಗೆ. ಅದು ಬಹಳ ಮುಖ್ಯವಾಗಿ ನಡೆಯುವಂಥ ಪ್ರಕ್ರಿಯೆ. ಅದ್ಭುತವಾಗಿ ಕೋಆರ್ಡಿನೇಷನು ಎಷ್ಟು ಚೆನ್ನಾಗಿ ಕೋಆರ್ಡಿನೇಟ್ ಆಗುತ್ತೆ ಅಂದರೆ, ಈಗ ನೋಡಿ, ಬೆಳಗ್ಗೆ ಎದ್ದವರಿಗೆ ಮಲಬದ್ಧತೆ ಇರೋದಿಲ್ಲ.
ಬೆಳಿಗ್ಗೆ ಎದ್ದಾಗ ಮಲಬದ್ಧತೆ ಇರಲ್ಲ. ಏಕೆಂತಂದರೆ ಎದ್ದಿದ ತಕ್ಷಣ ಆ ಸಿಗ್ನಲ್ಲು, ಈಗ ಮಲ ವಿಸರ್ಜನೆ ಆಗಬೇಕು ಅಂತ ಟೆಂಪ್ಟ್ ಆಗುತ್ತಲ್ಲ, ಅದು ಸಿಗ್ನಲ್ ಅಲ್ವಾ, ಅದು ಕ್ಲಾಕ್ ಸೆಟ್ ಆಗಿರುತ್ತೆ. ನೀವು ಸಣ್ಣ ಮಕ್ಕಳಿಂದ ಆ ಕ್ಲಾಕ್ನ ಸೆಟ್ ಮಾಡಿದ್ರೆ ಅದೇ ಸಮಯಕ್ಕೆ ಬೆಳಗಿನ ಜಾವ ಎದ್ದ ತಕ್ಷಣ ಅದು ಏನೇನಿರುತ್ತೆ, ಯೂರಿನ್ ಪಾಸ್ ಮಾಡೋದೇ ಆಗಲಿ ಎಲ್ಲ ನೀಟಾಗಿ ನಡೆದೋಗುತ್ತೆ. ಇನ್ನು ಇಡೀ ದಿನ ಅವ್ರಿಗೇನು ಆಗಲ್ಲ. ಯಾವಾಗ ಈ ಕ್ಲಾಕಲ್ಲಿ ವೇರಿಯೇಷನ್ ಆಗುತ್ತೆ, ಯಾವಾಗಲೂ ಅವ್ರಿಗೆ ಎಲ್ಲೋದಾಗ್ಲೂ ಅದೊಂದು ಮಲವಿಸರ್ಜನೆ ಆಗ್ಬೋದು, ಮೂತ್ರ ವಿಸರ್ಜನೆ, ಈ ಥರದ್ದು ಎಲ್ಲ ಅಪ್ಸೆಟ್ ಆಗೋದು ಈ ಕ್ಲಾಕ್ ಸರಿಯಾಗಿಲ್ಲದೆ ಇದ್ದಾಗ. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅದಕ್ಕೆ ಸಣ್ಣ ಮಕ್ಕಳನ್ನು ಬೇಗ ಹೇಳೋದನ್ನು ಅಭ್ಯಾಸ ನಾವು ಮಾಡಿಸಿದ್ರೆ ಎಲ್ಲದು ಒಂದು ಅಲೈನ್ಮೆಂಟ್ ಅಂತೀವಿ, ಹಾರ್ಮೋನ್ಗಳು ಆಗಿರ್ಬೋದು ಅಥವಾ ನಮ್ಮ ದೈನಂದಿನ ಏನು ಒಂದು ಚಟುವಟಿಕೆಗಳು ಎಲ್ಲ ಅಲೈನ್ ಆಗ್ತಾ ಬರುತ್ತೆ. ನೆಕ್ಸ್ಟು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಾಸೆಸ್ ಏನಂದರೆ, ನಾವು ನಿದ್ರೆ ಮಾಡಬೇಕಾದ್ರೆ ನಮ್ಮ ಮೆದುಳಿನಲ್ಲಿ ಡೆಲ್ಟಾ ಅಲೆಗಳಲ್ಲಿ ಇರ್ತೀವಿ ನಾವು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಡೆಲ್ಟಾಯಿಂದ ತೀಟಾಗೆ ಬರುತ್ತದೆ. ತೀಟಾಯಿಂದ ಗ್ರ್ಯಾಜುವಲಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಇದೆಲ್ಲ ಈ ಡೆಲ್ಟಾಯಿಂದ ತೀಟ ಬರೋಕ್ಕೆ ಕಾರಣ ಇನ್ನೂ ಬೆಳಕು ಅರ್ದಿಲ್ಲ, ಫುಲ್ಲು ಬೆಳಕಾಗಿಲ್ಲ, ಸ್ವಲ್ಪ ಕತ್ತಲೆ ಇದೆ. ಆಮೇಲೆ ಇದೆಲ್ಲ ಸೌಂಡ್ ಇರುತ್ತಲ್ಲ ಪಕ್ಷಿಗಳದ್ದು, ಇದೆಲ್ಲ ಅದು ಹೆಂಗೆ ಅಂದರೆ ಒಂಥರ ಸೂದಿಂಗ್ ಥರ, ಅದು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ವೆಹಿಕಲ್ಗಳದ್ದು ಶಬ್ದ ಅಥವಾ ಏನೋ ನಾಯ್ಸ್ ಪೊಲ್ಯೂಷನ್ ಇರಲ್ಲ. ಸೊ ಡೆಲ್ಟಾಯಿಂದ ತೀಟಾಗಿ ಬರುತ್ತೆ, ಟ್ರಾನ್ಸ್ ಥರ ಒಂಥರ ಇನ್ನೂ ಮಂಪ್ರು. ಆಮೇಲೆ ಏನಾಗುತ್ತೆ, ಅಲ್ಲಿಂದ ಆಲ್ಫಾಗಿ ಬರ್ತೀವಿ. ಬೆಡ್ ಮೇಲೆ ಇದ್ರೂ ಇದೆಲ್ಲ ಟ್ರಾನ್ಸ್ಫರ್ ಆಗ್ತಿರುತ್ತೆ ಮೆದುಳಿನ ಅಲೆಗಳು. ಆಲ್ಫಾದಿಂದ ನೆಕ್ಸ್ಟು ಎದ್ದೇಳ್ಬೇಕಾದ್ರೆ ಬೀಟಾಗೆ ಬರ್ತೀವಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ನಿಧಾನಕ್ಕೆ ಒಂದಾದಮೇಲೆ ಒಂದು ಬರೋ ಅಂಥದ್ದು. ಅದೇ ನೀವೇನಾದರೂ 8 ಗಂಟೆಗೆ ಎದ್ದರೆ ಡೈರೆಕ್ಟು ಡೆಲ್ಟಾದಿಂದ ಬೀಟಾಗಿ ಬಂದುಬಿಡ್ತೀರ. ಈ ಮಧ್ಯ ತೀಟ ಆಗ್ಬೋದು, ಆಲ್ಫಾ ಆಗ್ಬೋದು, ಎಲ್ಲ ಮಿಸ್ ಆಗಿಬಿಡುತ್ತೆ. ಎದು ನೋಡ್ತೀರಾ 8 ಗಂಟೆ ಲೇಟಾಗೋಯ್ತು, ಗಾಬರಿ ಆಗೋಯ್ತು, ಮೀಟಿಂಗ್ ಇದೆ, ಶುರು ಆಯ್ತು ಅಲ್ಲಿಂದನೇ. ಇನ್ನೂ ಗೀಸರ್ ಆನ್ ಆಗಿಲ್ಲ, ಬಟ್ಟೆ ಐರನ್ ಆಗಿಲ್ಲ, ತಿಂಡಿ ರೆಡಿ ಆಗಿಲ್ಲ, ಶೂ ಪಾಲಿಶ್ ಆಗಿಲ್ಲ. ಅಯ್ಯೋ, ಈಗ ನಿಮ್ಮದನ್ನೇ ನೀವು ನೋಡ್ತಿದ್ದೀರಾ. ಇನ್ನು ಫ್ಯಾಮಿಲಿ ಅಂತ ನೋಡಿದ್ರೆ ಮಕ್ಳುಗಳು ತಿಂಡಿ ತಿಂದಿಲ್ಲ, ಸ್ಕೂಲ್ಗೆ ಹೋಗಬೇಕು, ಎಷ್ಟು ಹೆಂಗಾಗುತ್ತೆ ಅಂದರೆ ಆ ಥರ ನೀವು ದಿನ ಶುರು ಮಾಡಿದ್ರೆ ನಿಮ್ಮ ಹೋಲ್ ಡೇ ಅಷ್ಟರಲ್ಲಿ ಕಿರ್ಚಾಡೋಕ್ಕೆ ಶುರು ಮಾಡಿರ್ತೀರ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಂಥ ಶಕ್ತಿ ನಮಗಿನ್ನೂ ಅಷ್ಟೊಂದು ಬಂದಿಲ್ಲ. ಆಮೇಲೆ ಎಲ್ಲರ ಮೇಲೂ ರೇಗ್ಕೊಳ್ಳೋದು, ತಿಂಡಿ ಬೇಡ ಅನ್ನೋದು, ಅವ್ರಿಗೂ ಅಪ್ಸೆಟ್ ಆಗುತ್ತೆ, ನೀವು ಅಪ್ಸೆಟ್ ಆಗ್ತೀರಾ, ಮಕ್ಳುಗಳು. ಡೇ ಬಿಗಿನಿಂಗು ಈ ಥರ ಶುರು ಆದರೆ ಹೋಲ್ ಡೇ ನೀವು ಹೇಗಿರ್ತಕ್ಕೆ ಸಾಧ್ಯ? ಅದೇ ಒಂದು ಬೀಟಾ ಫೈರಿಂಗ್ ಒಂಥರ ಹೆಂಗೆ ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸಲ್ಲಿ ಎಲ್ಲ ಫೈರ್ ಆಗ್ತಾ ಇರುತ್ತಲ್ಲ, ಆ ಥರ ಹೋಲ್ ಡೇ ಆಗುತ್ತೆ. ಅದೇ ನೀವೇನಾದರೂ 4 ಗಂಟೆ 5 ಗಂಟೆಗೆ ಎದ್ದರೆ ನಿಮ್ಮ ಎಲ್ಲ ಕೆಲಸ ಮುಗ್ದಿರುತ್ತೆ. ಅದ್ರ ಜೊತೆಗೆ ನೀವು ನಿಮ್ಮ ಹೆಂಡತಿ ಮಕ್ಳಿಗೂ ಸಹಕರಿಸ್ಬೋದು, ಅಡುಗೆ ಮನೆಗೆ ಹೋಗ್ಬೋದು, ಅಲ್ಲೇನಾದ್ರು ಸಹಾಯ ಮಾಡ್ಬೋದು. ಹೇಗಿರುತ್ತದು? ಮೆದುಳಿನ ಅಲೆ ಬಗ್ಗೆ ಹೇಳ್ತಾ ಇದ್ದೆ. ಗ್ರ್ಯಾಜುವಲ್ ಆಗಿ ಆಗಬೇಕಿದೆ, ಯಾವಾಗಲೂ ಶಾಕ್ ಆಗಬಾರ್ದು. ಅವಾಗೇನಾಗುತ್ತೆ, ಈ ಥರ ನಮಗೆ ಡೈರೆಕ್ಟಾಗಿ ಬೀಟಾಗೆ ನಾವು ಬಂದಾಗ ಅದರಿಂದನೇ ಎಲ್ಲ ತೊಂದರೆಗಳು, ನಮ್ಮ ಎಲ್ಲ ಮೆಟಬಾಲಿಕ್ ಕಾಯಿಲೆಗಳು ಏನು ಹೇಳ್ತೀವಿ, ಡಯಾಬಿಟಿಸ್ ಆಗಿರಬಹುದು, ಬಜ್ಜಿತನ, ಥೈರಾಯ್ಡ್ ತೊಂದರೆ, ಇನ್ಫರ್ಟಿಲಿಟಿ, ಇವೆಲ್ಲ ಇದೆಯಲ್ಲ, ಇದೆಲ್ಲ ಈ ಥರ ನಮ್ಮ ಮೆದುಳಿನ ಅಲೆಗೂ ಅದಕ್ಕೂ ಸಂಬಂಧ ಇದೆ ನೇರವಾಗಿ. ಹಾಗಾಗಿ ಇದು ಬಹಳ ಮುಖ್ಯ. ನೆಕ್ಸ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಬೆಳಗ್ಗೆ ಇದ್ದಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದ್ಭುತ ಇದು. ಬೆಳಗಿನ ಹೊತ್ತು ಎದ್ದು ಆ ವಾತಾವರಣ ಇದೆಯಲ್ಲ, ಅದು ಯಾವ ಥರ ಅಂತಂದರೆ, ಈಗ ನಮ್ಮಲ್ಲಿ 2 ಥರದ ನರ್ವಸ್ ಸಿಸ್ಟಮ್ ಇದೆ. ಆಟೋನಮಸ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ, ಸಿಂಪಥೆಟಿಕ್ಕು, ಪ್ಯಾರಾಸಿಂಪಥೆಟಿಕ್ಕು. ಸಿಂಪಥೆಟಿಕ್ ನಾನು ಬಹಳಷ್ಟು ಸಲ ಹೇಳಿದ್ದೀನಿ, ಏನಾದರೂ ಒಂದು ನಮಗೆ ಸ್ಟ್ರೆಸ್ ಅಂತಂದಾಗ, ಒತ್ತಡ ಬಂದಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಮು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಆ್ಯಕ್ಟಿವೇಟ್ ಆಗಿ ಹೃದಯ ಬಡಿತ ಜಾಸ್ತಿ ಆಗೋಂಥದ್ದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗೋದು, ಇದೆಲ್ಲ ಏನು ಅಂದರೆ ಏನೋ ಒಂದು ತೊಂದರೆ ಇದೆ, ಅದನ್ನು ಸರಿ ಮಾಡಬೇಕು ಅಂತೇಳಿ. ಇದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಕಾಮು ಕೂಲಾಗಿ ನಮ್ಮನ್ನು ಇಡೋ ಅಂಥದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ 4 ಗಂಟೆ 4:15 ಇಂಥ ಸಂದರ್ಭದಲ್ಲಿ ನೀವು ಬೆಳಗಿನ ಹೊತ್ತು ಎದ್ದಾಗ ಏನಾಗುತ್ತೆ ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಆ ವಾತಾವರಣ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡುತ್ತೆ. ವೇಗಸ್ ನರ್ವ್ ಬಗ್ಗೆ ನಾನು ಹೇಳಿದ್ದೀನಿ, ಅದು 10th ಕ್ರೇನಿಯಲ್ ನರ್ವ್, ಒಂಥರ ಅದ್ಭುತ ಗಾಡ್ ಗಿಫ್ಟ್ ಅದು ನಮಗೆ. ಅದು ಆ್ಯಕ್ಟಿವೇಟ್ ಆಗುತ್ತೆ. ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ಆ್ಯಕ್ಟಿವೇಟ್ ಆದರೆ ನಿಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಅದಕ್ಕೆ ನೋಡಿ, ಬೆಳಗಿನ ಹೊತ್ತು ಎದ್ದು ನೀನೇನಾದರೂ ಕೆಲಸ ಕ್ರಿಯೇಟಿವ್ ಆಗಿ ನೀನೇನಾದ್ರು ಮಾಡಬೇಕು ಅಂತಂದರೆ ಬೆಳಗಿನ ಹೊತ್ತು ಎದ್ದರೆ ಅದು ಎಲ್ಲಿಂದ ಐಡಿಯಾಗಳು ಬರುತ್ತೆ ನಿಮಗೆ ಅರ್ಥ ಆಗೋದಿಲ್ಲ. ಕೂತಲ್ಲೇ ಫ್ಲ್ಯಾಶ್ ಆಗ್ತಾ ಇರುತ್ತೆ, ನಾನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಆ ಥರ ಮಾಡಿದ್ರೆ. ಈಗ ನೋಡಿ, ಬರಹಗಾರರೆಲ್ಲ ಇದ್ದಾರಲ್ಲ, ಸಾಹಿತಿಗಳು, ಅವರು ಬೆಳಗಿನ ಹೊತ್ತಿದ್ದು ಬರೀತಾರೆ. 3 ಗಂಟೆ 4 ಗಂಟೆಗೆ ಎದ್ದು
ಬರೀತಾರೆ. ಆವಾಗಲೇ ಅದ್ಭುತ ಕಾವ್ಯದ ಸೃಷ್ಟಿ ಆಗೋದು. ಅವ್ರು ಏನಾದ್ರು 8 ಗಂಟೆಗೆ ಎದ್ದು 9 ಗಂಟೆಗೆ ಎದ್ದು ಕೂತ್ಕೊಂಡು ಪೆನ್ನು ಪೇಪರ್ ಹಿಡ್ಕೊಂಡ್ರೆ ಖಂಡಿತವಾಗ್ಲೂ ಬರೆಯೋಕ್ಕಾಗಲ್ಲ. ಆವಾಗ ಅವರ ಹಿಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಿರುತ್ತೆ. ಕಾರಣ ಪೊಲ್ಯೂಷನ್ ಆಗಿರ್ಬೋದು, ಒತ್ತಡ ಆಗಿರ್ಬೋದು. ಹಿಂಭಾಗದ ಮೆದುಳು ಅದು ಪ್ರಾಣಿ ಮೆದುಳು ಅಂತ ಹೇಳಿದೆ, ಲಿಂಬಿಕ್ ಸಿಸ್ಟಮ್ಮು. ಅದರ ಕೆಲಸ ಏನಂದರೆ ಭಾವನೆಗಳು, ಭಯ, ಕೋಪ, ಹಸಿವು, ನೀರಡಿಕೆ, ಈ ಥರದ್ದೆಲ್ಲ ಭಾವನೆಗಳು ತುಂಬಿರೋ ಅಂಥದ್ದು. ಕ್ರಿಯೇಟಿವಿಟಿ ಇರೋಂಥದ್ದು ಮುಂಭಾಗದ ಮೆದುಳು. ಜೋಗಿಯವರು ಇತ್ತೀಚೆಗೊಂದು ವಿಡಿಯೋ ಮಾಡಿದಾಗ ಅವರು ಒಂದ್ಸಲ ಹೇಳಿದ್ರು ನನಗೆ, ನಿಮ್ಮ ದಿನ ಶುರು ಆಗೋದ್ರೊಳಗಡೆ ನಾನು ಅರ್ಧ ದಿನ ಮುಗಿದಿರುತ್ತೆ ಅಂತ ಹೇಳಿದ್ರು. ಅಂದ್ರೆ 3 ಗಂಟೆಗೋ 4 ಗಂಟೆಗೋ ಹೇಳ್ತಾರೆ. ನೀವು ಹೇಳಿದ್ದೆ ಹೌದು, ನಾವು 8-9 ಗಂಟೆ ನಮ್ಮ ದಿನ ಶುರು ಮಾಡೋಷ್ಟೊತ್ತಿಗೆ ಅವರು ಬರೆದು ಮುಗಿಸ್ಬಿಟ್ಟಿರ್ತಾರಲ್ಲ. ಅಂದ್ರೆ ಅವ್ರ ಕೆಲಸ ಆಲ್ಮೋಸ್ಟ್ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಪ್ರತಿದಿನ ಅವರು 10,000 ಸ್ಟೆಪ್ಸ್ ಹಾಕೋದು ಅದೆಲ್ಲ ಶುರು ಮಾಡ್ಕೋತಾರೆ. ಅದನ್ನ ನಮ್ಮ ವಿಡಿಯೋದಲ್ಲಿ ಇದ್ದಾರೆ, ಲಿಂಕ್ ನೋಡಿದ್ರೆ ದಯವಿಟ್ಟು ನೋಡಿ. ಅದನ್ನ ಮೇಡಮ್ ಹೇಳಿದಾಗ ನಂಗೆ ನೆನಪು ಬಂತು. ಎಸ್ ಮೇಡಮ್. ಸರ್ ನೋಡಿ, ಈಗ ನಾನು ಹೇಳಿರೋದಕ್ಕೂ ಸೈಂಟಿಫಿಕ್ ಆಗಿ ಎಷ್ಟು ಚೆನ್ನಾಗಿ ಕೋರಿಲೇಟ್ ಆಗ್ತಾ ಇದೆ. ಈಗ ಈ ಜೋಗಿ ಅವ್ರದ್ದು ಅದ್ಭುತ ಬರವಣಿಗೆ, ಅದು ಅಷ್ಟು ಬರವಣಿಗೆ ಎಷ್ಟೋ ಜನಕ್ಕೆ ಬರೆಯಕ್ಕೆ ಬರುತ್ತೆ. ಅವ್ರಿಗೆ ಹೊಳೆಯಂಥ ವಿಚಾರಗಳು ಆ ದೃಷ್ಟಿಕೋನ ಇವ್ರಿಗೆ ಯಾಕಿಲ್ಲ ಅಂದರೆ ಎಲ್ಲರಿಗೂ ಆ ಶಕ್ತಿ ಇರುತ್ತೆ, ಇಲ್ಲ ಅಂತೇನಿಲ್ಲ. ಆದರೆ ಆ್ಯಕ್ಟಿವೇಟ್ ಮಾಡ್ಕೊಳಕ್ಕೆ ನಮಗೆ ಬರೋದಿಲ್ಲ ಅದು. ಹಾಗಾಗಿ ಅದು ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಬೆಳಗಿನ ಹೊತ್ತು ನಿಮ್ಮ ಮುಂಭಾಗದ ಮೆದುಳು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆದಾಗ ಅದ್ಭುತಗಳ ಸೃಷ್ಟಿಯಾಗುತ್ತೆ. ಅದರಲ್ಲೂ ಅನ್ವೇಷಣೆಗಳಾಗ್ಬೋದು, ಡಿಸ್ಕವರಿ, ಇನೋವೇಷನ್ಗಳು, ಡಿಸಿಷನ್ನು, ಎಲ್ಲದು ಏನೇನು ಅದ್ಭುತ ಅಂತ ಕಷ್ಟ ಜಟಿಲ ಅನ್ನೋದಿದೆಯಲ್ಲ, ಏನೋ ರಾತ್ರಿ ಮಲಗಬೇಕಾದ್ರೆ ಅನ್ಕೊಂಡಿರ್ತೀರ ಇದಕ್ಕೇನಿದೆ, ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತ. ಬೆಳಗಿನ ಹೊತ್ತು ಎದ್ದು ಸುಮ್ಮನೆ ಕೂತ್ಕೊಂಡು 5 ನಿಮಿಷ ಅದ್ರ ಬಗ್ಗೆ ಯೋಚನೆ ಮಾಡಿ ಖಂಡಿತ ಅದಕ್ಕೆ ಸರಿಯಾದ ಒಂದು ಆ ಸಮಸ್ಯೆಗೆ ಪರಿಹಾರ ಸಿಕ್ಬಿಡುತ್ತೆ ನಿಮಗೆ. ಎಕ್ಸಾಕ್ಟ್ಲಿ, ಅಗ್ರಿ ವಿತ್ ಯು ಅಲ್ವಾ? ಹಾಗಾಗಿ ಬೇಕಾದಷ್ಟು ತೊಂದರೆಗಳು. ಇನ್ನೊಂದಿದೆ ನನಗೆ, ನಾವು ಸಿನಿಮಾದೆಲ್ಲ ಮಾಡಿರೋದ್ರಿಂದ ಒಂದಷ್ಟು ಜನರ ಬಡನಾಟ ಇರೋದ್ರಿಂದ ಏನಂದ್ರೆ ನಾವು ಒಂದು ಯಾವುದೋ ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೊಂಡು ಕಥೆ ಏನೋ ಮಾತಾಡ್ತಿರ್ತಿದ್ವಿ. ಒಂದಷ್ಟು ಹೊತ್ತು ಅದು ಮಾತಾಡಿ ಯಾವುದೋ ಒಂದು ವಿಚಾರ ಸಂಬಂಧಪಟ್ಟಂತೆ ಸ್ಟಕ್ ಆಗಿಬಿಡ್ತಿದ್ವಿ ನಾವು. ಓಕೆ, ಹೀರೋ ಇಲ್ಲಿ ಈ ಥರ ಮಾಡಿದರೆ ಮಾಡ್ತಾನೆ ಅಂತ ಅನ್ಕೋತೀವಿ, ಬಟ್ ಒಬ್ಬರಂತರ ಸರಿ ಇಲ್ಲ ಅಂಥೇಳಿ. ಆಮೇಲೆ ನನಗೂ ಅನಿಸೋದು ಸರಿ ಇಲ್ಲ ಅಂಥೇಳಿ, ಅದು ಐಡಿಯಾ ಅಷ್ಟೊಂದು ಸರಿ ಇಲ್ಲ ಅಂತ ಅಂತೀವಿ. ಆಮೇಲೆ ತಲೆ ಕೆಡಿಸ್ಕೋತೀವಿ, ಕಾಫಿ ಕುಡಿತೀವಿ, ಏನೂ ವರ್ಕೌಟ್ ಆಗಲ್ಲ. ಆಮೇಲೆ ಆ ಡೇನ ವೈಂಡ್ ಅಪ್ ಮಾಡಿ ಮನೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡ್ಬಿಡ್ತೀವಿ. ಮೇಡಮ್, ರಾತ್ರಿ ನಾವು ಆ ತಲೆಗೆ ಆ ಸಮಸ್ಯೆನ ಕೊಟ್ಟಿರ್ತೀವಲ್ವಾ, ಅದು ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ವರ್ಕ್ ಮಾಡ್ತಾ ಇರುತ್ತೆ. ಹೌದು, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸೊಲ್ಯೂಷನ್ ಸಿಗುತ್ತೆ, ಖಂಡಿತ ಸಿಕ್ಕುತ್ತೆ. ಅದು ಸ್ವಲ್ಪ ಬೇಗ ಎದ್ದೇಳಿದ್ರೆ ಈ ಭ್ರಮಿ ಮುಹೂರ್ತದಲ್ಲಿ ಇದ್ದಾಗ ಇದೆಲ್ಲ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ, ಅಲೈನ್ ಆಗ್ತಾ ಇರುತ್ತೆ ಎಲ್ಲ ದೇಹದ ಎಲ್ಲ ಚಕ್ರಗಳು. ಚಕ್ರ ಅಂತಂದರೆ ಕ್ಲಾಕ್ ಅಂತ ನಾನು ಹೇಳ್ತೀನಿ. ಆಧ್ಯಾತ್ಮ ಚಿಂತಕರು ಅವರು ಅದನ್ನೇ ಹೇಳೋದು. ನೀವು ಯಾವುದೇ ಪ್ರಾಕ್ಟೀಸ್ ನೋಡಿ, ಅವ್ರು ಹೇಳೋದು ಭ್ರಮಿ ಮುಹೂರ್ತದಲ್ಲಿ ಮಾಡಿ ಅಂತಲೇ ಅಂತಾರೆ. ಧ್ಯಾನ ಆಗ್ಬೋದು, ಯೋಗ ಆಗ್ಬೋದು, ಮೆಡಿಟೇಷನ್ ಆಗ್ಬೋದು, ಹೊಸದ ಆಧ್ಯಾತ್ಮಿಕತೆಯಲ್ಲಿ ಬೇರೆ ಬೇರೆದೆಲ್ಲ ಇರುತ್ತಲ್ಲ ಕ್ರಿಯೆಗಳು, ಸಾಧನೆಗಳು, ಪ್ರತಿ ಒಂದನ್ನು ಅವ್ರು ಹೇಳೋದು ಭ್ರಮಿ ಮುಹೂರ್ತ ಪ್ರಾಶಸ್ತ್ಯ ಅಂತಾರೆ. ಏನಕ್ಕೆ ಅಂತ ಅಂದರೆ ಅದರದ್ದು ಮೇಯ್ನು ಸೈಂಟಿಫಿಕ್ ಆಗಿ ನಾವು ನೋಡೋದಾದರೆ ಈ ಅಲೈನ್ಮೆಂಟು, ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್. ಆಮೇಲೆ ಇದು ಈ ಸಂದರ್ಭದಲ್ಲಿ ಹಾರ್ಮೋನ್ ಇದೆಯಲ್ಲ, ತುಂಬ ಅದ್ಭುತವಾಗಿ ಅಲೈನ್ಮೆಂಟ್ ಆಗುತ್ತೆ. ಹಾರ್ಮೋನ್ ಅದೊಂದು ಸೈಕಲ್ ಅಂತ ಅಂತೀವಿ. ನಮ್ಮ ಹೈಪೋಥಾಲಮಸ್ಸು, ಪಿಟ್ಯೂಟರಿ, ಥೈರಾಯ್ಡು, ಅಡ್ರಿನಲ್ ಗ್ಲ್ಯಾಂಡು, ಇದರಲ್ಲೆಲ್ಲ ಇರುತ್ತಲ್ಲ, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡು, ಪೈನಿಯಲ್ಲು, ಇವೆಲ್ಲದರಿಂದ ಹಾರ್ಮೋನುಗಳು, ಬೇರೆ ಬೇರೆ ಥರದ ಹಾರ್ಮೋನುಗಳು ಬಿಡುಗಡೆ ಆಗುತ್ತಲ್ಲ, ಇದೆಲ್ಲದೂ ಸೂಕ್ತವಾಗಿ ಒಂದು ಅಲೈನ್ಮೆಂಟು ಬರುತ್ತೆ. ಮತ್ತು ಮೆಲಟೋನಿನ್, ಸೆರೋಟೋನಿನ್ ಇದೆಯಲ್ಲ, ಈ ಅಲೈನ್ಮೆಂಟು ತುಂಬ ಚೆನ್ನಾಗಾಗುತ್ತೆ. ಮೆಲಟೋನಿನ್ನು ರಾತ್ರಿ ಬಿಡುಗಡೆಯಾಗುವ ಹಾರ್ಮೋನ್. ಅದು ಮೆಲಟೋನಿನ್ ಕಮ್ಮಿ ಆದಾಗ ಸೆರೋಟೋನಿನ್ನು ಬರುತ್ತೆ. ಅದೊಂದು 2 ಕೋಆರ್ಡಿನೇಷನ್ ಇದೆ. ಸೆರೋಟೋನಿನ್ ರಾತ್ರಿ ಹೊತ್ತೇನು ಬಿಡುಗಡೆ ಆಗಲ್ಲ, ಅದು ಮೂಡ್ ಹಾರ್ಮೋನು ಅಥವಾ ಮೂಡ್ ಸ್ಟೆಬಿಲೈಸರ್ ಅಂತ ನಾವು ಕರಿತೀವಿ. ಸೆರೋಟೋನಿನ್ ಬಿಡುಗಡೆಯಾಗುವುದು ನಮ್ಮ ಗಟ್ ಮೈಕ್ರೋಬ್ಸಿಂದ. 80% ಆಫ್ ದ ಸೆರೋಟೋನಿನ್ ಹಾರ್ಮೋನ್ ಬಿಡುಗಡೆಯಾಗುವುದು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದ. ಇನ್ನು 20% ಆಫ್ ಸೆರೋಟೋನಿನ್ನು ನಮ್ಮ ನ್ಯೂರಾನ್ಸ್ಗಳಿಂದ ಬಿಡುಗಡೆಯಾಗುತ್ತೆ. ಅದರಲ್ಲಿ ಈ ಮೆಲಟೋನಿನ್ ಇದ್ದಾಗ ಸೆರೋಟೋನಿನ್ ಪ್ರಮಾಣ ಕಡಿಮೆ ಇರುತ್ತೆ. ಮೆಲಟೋನಿನ್ ಯಾವಾಗ ಈ ಒಂದು ಅರ್ಲಿ ಮಾರ್ನಿಂಗಲ್ಲಿ ಕಮ್ಮಿ ಆಗ್ತಾ ಬರುತ್ತೆ, ಆಗ ಸೆರೋಟೋನಿನ್ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ. 80% ನೀವು ಹೇಳಿದ್ದು ಸೆರೋಟೋನಿನ್ ಬಿಡುಗಡೆ ಆಗೋದೇ ಕರಳಲ್ಲಿ ಅಂತ ಹೇಳಿದ್ರೆ, ಕರಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಿಂದ. ಅದಕ್ಕೆ ನಾವು ಗಟ್ ಫೀಲಿಂಗ್ ಅಂತ ಕರೆಯೋದು. ಖಂಡಿತ ಹೌದು, ಕರಳು ಕಿವುಚಿದಂಗೆ ಆಯ್ತು ಅನ್ನೋದು, ಕರಳಿನ ಸಂಬಂಧ, ಕರಳಿನ ಕರೆ ಅನ್ನೋದೆಲ್ಲ ಅದಕ್ಕೆ ಖಂಡಿತ. ನೋಡಿ, ಈಗ ನಿಮಗೆ ಲಿಂಕ್ ಸಿಕ್ಬಿಡ್ತದು. ಕರಳಿನಲ್ಲೇ ಬಿಡುಗಡೆ ಟ್ರಿಪ್ಟೋಪ್ಯಾನ್ ಅಂತ ನಾವು ಸೇವಿಸುವ ಆಹಾರದಿಂದ ಈ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ, ಟ್ರಿಪ್ಟೋಪ್ಯಾನ್ ಇರುತ್ತೆ, ಅಮೈನೋ ಆಸಿಡ್. ಅದು ಈ ಪ್ರೋಟೀನ್ ಇರುತ್ತಲ್ಲ, ಪ್ರೋಟೀನ್ಗಳಲ್ಲಿ 20 ಥರದ ಅಮೈನೋ ಆಸಿಡ್ಗಳಿದೆ. ಅದರಲ್ಲಿ ಟ್ರಿಪ್ಟೋಪ್ಯಾನ್ ಅನ್ನುವುದು ಒಂದು. ಈ ಟ್ರಿಪ್ಟೋಪ್ಯಾನನ್ನು ಬಳಸ್ಕೊಂಡು ಅವೇನು ಮಾಡುತ್ತೆ ಅಂದರೆ ಸೆರೋಟೋನಿನ್
ಮತ್ತು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಇವುಗಳನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ನಾವು ಏನು ತಿಂತೀವಿ ನಮ್ಮ ಮೂಡ್ ಆ ಥರ ಇರೋದು. ಹಾಗಾಗಿ ಇದು ಸೆರೋಟೋನಿನ್ ಮೆಲಟೋನಿನ್ ರೇಷಿಯೋ ಇದೆಯಲ್ಲ, ಇದು ಅದ್ಭುತವಾಗಿ ನಡೆಯುತ್ತೆ. ಮತ್ತು ಯಾರು ಈ ಒಂದು ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರೆ, ಅಭ್ಯಾಸ ಅಂದರೆ ಇಟ್ಕೊಂಡಿರ್ತಾರೆ, ಡಯಾಬಿಟಿಕ್, ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಿರುತ್ತೆ ಅವ್ರಿಗೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಇದ್ದಾಗ ನಾವು ಯಾವುದೇ ಒಂದು ಸಕ್ಕರೆಯನ್ನು ಜಾಸ್ತಿ ಸೇವನೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಆವಾಗ ಇನ್ಸುಲಿನ್ ಬಿಡುಗಡೆಯಾಗಿ ಅದನ್ನು ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡಿ ಲಿವರಲ್ಲಿ ಸ್ಟೋರ್ ಮಾಡುತ್ತೆ. ನಮ್ಗೆ ಯಾವಾಗ ಡಯಾಬಿಟಿಕ್ ಆಗೋದು ನಾವು ಅಂದರೆ ಇನ್ಸುಲಿನ್ ಇನ್ಸೆನ್ಸಿಟಿವಿಟಿ ಆದಾಗ. ಇನ್ಸುಲಿನ್ನು ಇನ್ಸೆನ್ಸಿಟಿವ್ ಆಗಿರುತ್ತೆ, ಸಕ್ಕರೆಯನ್ನು ಗ್ಲೈಕೋಜನ್ನಾಗಿ ಕನ್ವರ್ಟ್ ಮಾಡೋ ಕೆಪಾಸಿಟಿ ಹೊರಟೋಗಿರುತ್ತೆ. ಅವಾಗೇನಾಗುತ್ತೆ, ಸಕ್ಕರೆ ಏನಾಗುತ್ತೆ ರಕ್ತದಲ್ಲೇ ಸೇರ್ಕೊಳ್ಳುತ್ತೆ. ಆ ನಂತರ ಕಣ್ಣಿನ ತೊಂದರೆ, ಕಿಡ್ನಿ ತೊಂದರೆ ಗೊತ್ತು ನಿಮಗೆ, ಡಯಾಬಿಟಿಕ್ ಕಾಂಪ್ಲಿಕೇಶನ್ನು ಬೇಕಾದಷ್ಟು ಜನ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗಾಗಿ ಇದು ಆಗಬಾರ್ದು ಅಂತಂದರೆ ಈ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದೇಳುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಒಳ್ಳೆಯ ಅಭ್ಯಾಸ ಇದು. ಇದ್ರ ಜೊತೆ ಒಬಿಸಿಟಿ ಬರೋದಕ್ಕೆ ಕಾರಣ ಗ್ರೆಲಿನ್ ಲೆಪ್ಟಿನ್ ಅಂತ ಹಾರ್ಮೋನ್ಗಳಿದೆ ಕೆಲವು. ಗ್ರೆಲಿನ್ನು ಲೆಪ್ಟಿನು ನಾವು ತಿನ್ನುವುದು ಹಸಿವಾಗುವುದು ಮತ್ತು ಅದನ್ನು ಒಂದು ಸ್ಯಾಟಿಟಿ ಅಂದರೆ ಸಂತೃಪ್ತಿ ಕೊಡೋ ಅಂತಹ ಹಾರ್ಮೋನುಗಳು. ಇದು ನಮ್ಮ ಆಹಾರಕ್ಕೆ ಸಂಬಂಧಿಸಿದಂಥದ್ದು. ಇವುಗಳ ರೇಷಿಯೋ ಸಹ ಸರಿಯಾಗಿರಬೇಕು ಅಂತಂದರೆ ನೀವು ಬೆಳಗಿನ ಜಾವ ಎದ್ದಾಗ ಮಾತ್ರ ಈ ರೇಷಿಯೋ ಚೆನ್ನಾಗಿರುತ್ತೆ. ಮತ್ತು ಥೈರಾಯ್ಡ್ ಹಾರ್ಮೋನಿನ ತೊಂದರೆ ಯಾರಿಗೆ ಬರುತ್ತೆ ಅಂದರೆ ತುಂಬ ನಿಧಾನಕ್ಕೆ ಈ ಒಂದು ಲಯ ಇದೆಯಲ್ಲ, ಲಯವನ್ನು ಬಿಟ್ಟು ನೀವು ಹೋದಾಗ ಅವರಿಗೂ ಸಹ ಈ ಹಾರ್ಮೋನುಗಳ ತೊಂದರೆ ಆಗಿರ್ಬೋದು. ಇವೆಲ್ಲ ಬರೋದರಿಂದ ಬೆಳಗಿನ ಬ್ರಹ್ಮಿ ಮುಹೂರ್ತ ಅತ್ಯಂತ ಪ್ರಶಸ್ತವಾದದ್ದು. ಅದರ ಜೊತೆಗೆ ಹೈಲಿ ಪ್ರೊಡಕ್ಟಿವ್, ನೀವು ಬೇಕಾದಷ್ಟು ಕೆಲಸಗಳು ನಿಮಗೆ 3-4 ಅವರ್ಸು ಎಕ್ಸ್ಟ್ರಾ ಸಿಕ್ಕುತ್ತೆ ನಿಮಗೆ. ಆ್ಯಕ್ಚುಲಿ 2 ದಿನ ಅಂತ ಅನ್ಸುತ್ತೆ. ನೀವು ಬೇಗ ಶುರು ಮಾಡಿದರೆ, ನೀವು ಸಂಜೆ 6 ಗಂಟೆ 7 ಗಂಟೆಗೆ ನೀವು ಬೆಳಗ್ಗೆ ಮಾಡಿದ್ದ ಕೆಲಸ ನೆನೆಸ್ಕೊಂಡ್ರೆ ಅದು ಇವತ್ತು ಮಾಡಿದ್ದೇನೆ ನಿನ್ನೆ ಮಾಡಿದ್ದೇನೆ ಅನ್ಸುತ್ತೆ. ಖಂಡಿತ ಅಷ್ಟು ಕೆಳಗಡೆ ಹೋಗಿರುತ್ತೆ, ಅಷ್ಟು ಕೆಲಸಗಳು ಮಾಡಿರ್ತೀವಿ. ಹೌದು, ಸೊ ಅಷ್ಟು ಮಾಡೋದು ನಾವು ಕಡಿಮೆ, ಅದು ಬಟ್ ಮಾಡಿದಾಗ ಹಂಗೆ ಅನ್ಸುತ್ತೆ. ಹೌದು, ಇದೆಲ್ಲ ನಮ್ಮ ದೇಹದ ಒಳಗಡೆ ನಡೆಯುವಂತಹ ಬೇಕಾದಷ್ಟು ಪ್ರಕ್ರಿಯೆಗಳು. ಹಾಗಾಗಿ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಬೇಗ ಅಂದರೆ ಮಲಗಬೇಕಾದ್ರೆ ಬೇಗ ಮಲ್ಕೊಳ್ಬೇಕು. 10 ಗಂಟೆಗೆ ಮಲ್ಕೊಂಡು 4 ಗಂಟೆಗೆ ಎದ್ದೇಳ್ಬೋದು. ಅದು ಒಂದು ಕರೆಕ್ಟ್. ಏಕೆಂದರೆ ನಮಗೆ ಒಂದು 7 to 8 ಅವರ್ಸ್ ನಿದ್ರೇನೂ ಸಹ ಬೇಕಾಗೋದ್ರಿಂದ ಒಂದು ಸೂಕ್ತವಾಗಿರುತ್ತೆ. ಮತ್ತು ರಾತ್ರಿ ಹೊತ್ತು ಸ್ವಲ್ಪ ಕಡಿಮೆ ಆಹಾರವನ್ನು ಸೇವನೆ ಮಾಡೋದ್ರಿಂದ ಹೆವಿ ಮೀಲ್ಸು ತಗೊಳ್ಬಾರ್ದು. ಹೆವಿ ಮೀಲ್ಸ್ ತಗೊಂಡ್ರೆ ಬೆಳಗ್ಗೆ ಎದ್ದೇಳಕ್ಕಾಗೋದಿಲ್ಲ. ಹಾಗಾಗಿ ಹೆವಿ ಮೀಲ್ಸ್ನ ಕಮ್ಮಿ ಮಾಡಬೇಕು. ಆಮೇಲೆ ನಿದ್ದೆಗೂ ಮತ್ತು ಊಟಕ್ಕೂ, ರಾತ್ರಿ ಊಟಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊ. 2 ಗಂಟೆ ಇರಲೇಬೇಕು. ನಾವು 7 ಗಂಟೆಗೆ ಏನೇ ಕಾಸ್ಟು 7-7:30 ಒಳಗಡೆ ನಮ್ಮ ಊಟನ ಮುಗಿಸ್ಕೊಂಡು 10 ಗಂಟೆಗೆ ಮಲ್ಕೊಳ್ಳೋದು, ಅಥವಾ 8 ಗಂಟೆ ಕೊನೆಗೆ ಕೆಲವ್ರಿಗೆ ಆಗೋದಿಲ್ಲ. 8 ಗಂಟೆ ಆದರೆ 10 ಗಂಟೆಗೆ ಬೇಗ ಮಲಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ಇದರ ಜೊತೆಗೆ ಸ್ಕ್ರೀನ್, ನಮ್ಮ ಮೊಬೈಲ್ ನೋಡೋದೇ ಆಗಲಿ ಅಥವಾ ಟಿ ವಿ ನೋಡೋದೇ ಆಗಲಿ, ಇದನ್ನು ಈ ಅಭ್ಯಾಸದಿಂದ ಏನು ಒಳ್ಳೆಯದಂತೂ ಖಂಡಿತ ಆಗೋದಿಲ್ಲ. ಒಳ್ಳೆದನ್ನ ನೋಡಿ, ಒಳ್ಳೆ ಕಂಟೆಂಟ್ ನಮಗೆ ಬೇಕಾಗಿರುವಂಥದ್ದು. 1 ಅವರ್ ನೋಡಬೇಡಿ ಅಂತ ಹೇಳ್ತಾರೆ. ನೋಡಬಾರ್ದು, ಮಲಗಕ್ಕೆ ಮೊದಲು ನೋಡಬಾರ್ದು. ಸ್ಕ್ರೀನ್ ಅಡಿಕ್ಷನ್ ಆಗಲಿ, ಆ ಥರದ್ದು ಟಿ ವಿದು ಆ ಥರದನ್ನೆಲ್ಲ ನಾವು ನಿಲ್ಲಿಸಿದ್ರೆ ತುಂಬ ಒಳ್ಳೆಯ ಅಭ್ಯಾಸ ಅದು ಅಂತ ಹೇಳ್ಬೋದು. ಹಾಗಾಗಿ ಬೆಳಗಿನೊತ್ತು ಎದ್ದೇಳೋದು ಮತ್ತು ಬೆಳಗಿನೊತ್ತು ಬೇಗ ಹೇಳೋದು, ರಾತ್ರಿ ಬೇಗ ಮಲಗೋದು, ಈ ಎಲ್ಲ ಅಭ್ಯಾಸಗಳನ್ನು ಯಾರು ರೂಢಿ ಮಾಡ್ಕೊಂಡಿರ್ತಾರೆ ಆದಷ್ಟು ದೈಹಿಕವಾಗಿ ಮಾನಸಿಕವಾಗಿ ಅವರು ಸದೃಢರಾಗಿರ್ತಾರೆ ಅಂತಲೇ ಹೇಳ್ಬೋದು. ಭಾಳ ಚೆನ್ನಾಗಿ ಹೇಳಿದ್ರು ನೋಡಿ. ಒಂದು ಮಾತನ್ನ ಎಲ್ಲ ಓದಿದಿನೋ ಅಥವಾ ನನಗೆ ಬರ್ತದೆ ಗೊತ್ತಿಲ್ಲ. ಯಾರು ಬೆಳಗನ್ನು ಗೆಲ್ತಾರೆ ಅವರು ದಿನವನ್ನು ಗೆಲ್ತಾರೆ, ಯಾರು ದಿನವನ್ನು ಗೆಲ್ತಾರೆ ಅವ್ರು ಬದುಕನ್ನು ಗೆಲ್ತಾರೆ. ಖಂಡಿತ ಅಲ್ವಾ? ಖಂಡಿತ. ಸೊ ಅಷ್ಟೇ, ಒಂದು ಬದುಕಂದ್ರೆ ಏನು ಹೇಳಿ, ದಿನಗಳ ಮೊತ್ತ ಅಲ್ವಾ? ಸೊ ದಿನಗಳು ಚೆನ್ನಾಗಿದ್ರೆ ಬದುಕು ಚೆನ್ನಾಗಿದೆ ಅಂತ ಅರ್ಥ. ದಿನಗಳು ಚೆನ್ನಾಗಿರ್ಬೇಕಾದ್ರೆ ಶುರುವಾತ್ ಚೆನ್ನಾಗಿರ್ಬೇಕಾದ್ರೆ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಆಗಬೇಕು. ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನನಗೆ ಒಂದು ನನ್ನ ಅನುಭವ ಹೇಳ್ತೀನಿ ನಿಮಗೆ. ನೀವು ಹೇಳ್ತಾ ಇದ್ರಲ್ಲ ನಮ್ಮ ವೇವ್ಸ್ ಅಲೆ ಹೇಗೆ ಚೇಂಜ್ ಆಗುತ್ತೆ ಅಂತ ಹೇಳಿ. ಸೊ ತುಂಬ ಏನು ಹೇಳಿ, ಫಸ್ಟ್ ನೀವು ಹೇಳಿದ್ದು ಡೆಲ್ಟಾ ನಿದ್ದೆ ಮಾಡಬೇಕಾದ್ರೆ, ಆಮೇಲೆ ಕೀಟ, ಆಮೇಲೆ ತೀಟ ಅಂದರೆ ಈಗ ನಿಮಗೆ ಎಚ್ಚರ ಆದಾಗ ಇನ್ನೂ ಒಂದು ಸ್ವಲ್ಪ ಮಂಪ್ರು ಥರ ಇರುತ್ತೆ, ತೀಟ. ಅದು ತೀಟದಲ್ಲಿ ನೀವು ಇನ್ಸ್ಟ್ರಕ್ಷನ್ ಏನು ಕೊಡ್ತೀರಾ ತುಂಬ ಚೆನ್ನಾಗಿ ಮೆಮೊರಿ ಕನ್ಸಾಲಿಡೇಟ್ ಆಗಿ ಅದು ಆ ಥರ ಆಗುತ್ತೆ. ಅದು ಅದಕ್ಕೆ ಬೆಳಗಿನ ಜಾವದ ಕನಸುಗಳು ಸತ್ಯ ಆಗುತ್ತೆ ಅಂತಾರಲ್ಲ, ಅಂದರೆ ಆಗ ತೀಟದಲ್ಲಿ ಇರ್ತೀವಿ, ಫುಲ್ ಡೀಪ್ ಸ್ಲೀಪಲ್ಲಿ ನಾವು ಇರೋದಿಲ್ಲ. ನಂತರ ಆಲ್ಫಾ ಅನ್ನೋದು ಒಂಥರ ಕಾಮ್ ಆಗಿರುತ್ತೆ. ಆ ನಂತರ ಬೀಟ, ನಾವು ಎದ್ದು ಆಕ್ಟಿವ್ ಆಗಿ ಬರ್ತೀವಲ್ಲ, ಅದು ಬೀಟ. ಅದು ನೋಡಿ ಮೇಡಮ್, ನನಗೆ ನನ್ನ ಮನೇಲಿ ನಾನು ಇದೆಲ್ಲ ವೇವ್ಸ್ಗಳನ್ನ ನಂಗೆ ಅನುಭವ ಆಗುತ್ತೆ. ನಾನು ಎದ್ದು ಇದೆಲ್ಲ ಆದಮೇಲೆ ನನಗೆ ನಿಧಾನವಾಗಿ ನನ್ನ ವೈಫ್ ಎದ್ದ ತಕ್ಷಣ ಬೀಟಾಗಿ ಬರ್ತಾಳೆ. ಅಂದರೆ ಫಸ್ಟ್ ಎದ್ದ ತಕ್ಷಣ ಅವಳು ಆ್ಯಕ್ಟಿವ್, ಅವಳು
ಓಕೆ. ಆಮೇಲೆ ಅಬ್ಸರ್ವ್ ಮಾಡಿದ್ದೀನಿ ನಾನು ಮಲ್ಕೊಳ್ಳೋಕ್ಕಿಂತ ಒಂದು 11:30 ಮಲ್ಕೋತೀನಿ ಅಂದರೆ 11 ಗಂಟೆಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಕಡಿಮೆ ಮಾಡ್ತೀನಿ ನಿಧಾನವಾಗಿ. ಯಾಕಂದ್ರೆ ನನ್ನ ಮೈಂಡ್ ಸ್ವಲ್ಪ ನಿಧಾನ ಅದು ಶಟ್ ಡೌನ್ ಆಗಬೇಕು ಅಂದ್ರೆ ನಾನು ಅದಕ್ಕೆ ಅಲೌ ಮಾಡ್ತೀನಿ. ಹೌದು, ಮಾಡ್ಬೇಕು ಅದನ್ನ. ನಿಧಾನ ಮಾತೆಲ್ಲ ಕಡಿಮೆ ಮಾಡಿ ಆ ಟೈಮಲ್ಲಿ ನಂಗೆ ಜೋರಾಗಿ ಯಾರು ಮಾತಾಡೋದು ಇಷ್ಟ ಆಗಲ್ಲ. ಆಮೇಲೆ ನಿಧಾನ ಮಲ್ಕೊಂಬಿಟ್ಟು. ಬಟ್ ಅವಳು ಹಂಗಲ್ಲ, ಅವಳು ರಾತ್ರಿ ಜೋರಾಗೆ ಮಾತಾಡ್ತಾಳೆ, ಆಮೇಲೆ ಮಲ್ಕೊಂಡ ತಕ್ಷಣ ನಿದ್ದೆ ಮಾಡ್ಬಿಡ್ತಾಳೆ. ಅಲ್ಲ, ನನಗೆ ಗೊತ್ತಿಲ್ಲ ಅಂತ. ಅಲ್ಲ, ಅದು ಏನಂದ್ರೆ ಮಾಡ್ಬೋದು ಅದು, ಆದ್ರೆ ಅದು ತುಂಬಾ ಪ್ರೋಗ್ರೆಸಿವ್ ಆಗಿರಲ್ಲ, ಅದು ಫೈರ್ ಆಗುತ್ತೆ ಬೀಟಾ ಸಡನ್ ಆಗಿ. ಈಗ ನೋಡಿ, ಎಷ್ಟೋ ಜನಕ್ಕೆ ಮಲಗಿದ ತಕ್ಷಣ ಎದ್ದು ಮಾಡ್ತಾರಲ್ಲ, ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋದು, ಇವೆಲ್ಲ ಸಡನ್ ಆಗಿ ಡೆಲ್ಟಾದಿಂದ ನಾವು ಬೀಟಾಗಿ ಬರಬಾರ್ದು, ಆ ಥರ ಬರಬಾರ್ದು. ಅದು ಅನಾರೋಗ್ಯಕರ. ಅದು ಅಂದ್ರೆ ಈಗ ಮಲ್ಕೊಂಡ್ರು ಕೂಡ ಎಚ್ಚರಿಸಬೇಕಾದ್ರೆ ನಿಧಾನವಾಗಿ ಎಚ್ಚರಿಸಬೇಕಂತನೂ ಕೂಡ. ಸೊ ಆ ಥರ ಅಲ್ಲ, ಇದು ನಿದ್ದೆ ಮುಗಿದ ಮೇಲೆ ನಿದ್ದೆ ಮುಗಿದ ತಕ್ಷಣ ಒಂಥರ ಅಂದರೆ ನಿದ್ದೆ ಮುಗಿಯುತ್ತೆ, ಯಾರು ಎಬ್ಸಲ್ಲ, ಬಟ್ ಎದ್ದ ತಕ್ಷಣ ಫುಲ್ ಆ್ಯಕ್ಟಿವ್. ಕೆಲವೊಬ್ರದ್ದು ನಾನು ನರೇಂದ್ರ ಮೋದಿ ಅವರು ಬಗ್ಗೆ ಕೂಡ ಅವ್ರು ಮಾತಾಡಿದ್ದು ನಾನು ನೋಡಿದೆ, ಅದೇ ನಾವು ಮಾತಾಡಿದ್ದು ಕೂಡ 10 ಸೆಕೆಂಡಲ್ಲಿ ನಿದ್ದೆ ಬರುತ್ತೆ ಅಂತ ಹೇಳಿದ್ರು ಅವರು. ಮಲಗಿದ 10 ಸೆಕೆಂಡಿಗೆ ನಂಗೆ ಗಾರ್ಡನ್ ಇದ್ದರು. ಅದು ಒಂದು ಕೆಲವ್ರಿಗೆ ವರದಾನ. ಹೌದು, ನಮಗೆಲ್ಲ ಅದು ಇಲ್ಲ. ಆಮೇಲೆ ನಾನು ಇನ್ನೊಂದು ಕಡೆ ಓದ್ದ ನಂಗೆ ಗೊತ್ತಾಯಿತು, ಯಾರು ಹೀಗೆ ನಿಧಾನವಾಗಿ ಹೋಗಿ ನಿದ್ದೆ ಮಾಡ್ತಾರೆ ಮತ್ತು ನಿಧಾನವಾಗಿ ಎಚ್ಚರ ಆಗುತ್ತಲ್ಲ, ಅವರು ಕ್ರಿಯೇಟಿವ್ ಆಗಿರ್ತಾರೆ. ಹೌದು, ಅವ್ರು ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿರ್ತಾರೆ ಅಂತ ಹೇಳಿದ್ರು. ಸ್ವಲ್ಪ ನಮಗೆ ಒಂದು ಸ್ವಲ್ಪ ಏನಾದರೂ ಇರ್ಬೋದು ಅಂತ ನನಗೆ ಅನ್ಕೊಂಡೆ. ಆಮೇಲೆ ಅದಕ್ಕೋಸ್ಕರ ಹೇಳ್ತಾರೆ, ರಾತ್ರಿ ಹೊತ್ತು ಏನಾದರೂ ಅವರು ಎದ್ದೇಳಬೇಕು ಅಂದಾಗ ಅವೇರ್ನೆಸ್, ಬಾಡಿ ಅವೇರ್ನೆಸ್ ತಗೋಬೇಕು. ಕೆಲವರು ಹಾಗೇನೆ ಒಂದು ಡೆಲ್ಟಾದಿಂದ ತೀಟಾಗಿ ಬಂದು ಹಾಗೇನೆ ಅವರು ಎದ್ದು ಒಂದು ಬಾತ್ರೂಮ್ಗೆ ಹೋಗೋದೇ ಆಗಲಿ, ಅಂಥ ಸಮಯದಲ್ಲಿ ಕೊಲ್ಯಾಪ್ಸ್ ಆಗೋದು ತುಂಬ ಜಾಸ್ತಿ. ಹಾಗಾಗಿ ಸ್ವಲ್ಪ ಬಾಡಿ ಅವೇರ್ನೆಸ್ ತಗೊಂಡು ನೀವು ಬೀಟಾಗೆ ಬರೋಕ್ಕೆ ಮೊದಲು ಆಲ್ಫಾಗೆ ಹೋಗಿ, ಇದೊಂಥರ ಗ್ರ್ಯಾಜುವಲ್ ಆಗಿ ನಡೆಯುವಂತಹ ಪ್ರೋಸೆಸ್ಸು. ಇದಕ್ಕೂ ಹಾರ್ಮೋನ್ಗಳಿಗೆ ಮತ್ತು ಮೆದುಳಿಗೆ ಎಲ್ಲದಕ್ಕೂ ಒಂದು ಲಿಂಕ್ ಇರೋದ್ರಿಂದ ಆದಷ್ಟು ಈ ಥರದ ಒಂದು ಅಭ್ಯಾಸವನ್ನು ನಾವು ಮಾಡ್ಕೊಂಡ್ರೆ, ಇದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ಬ್ರಹ್ಮಿ ಮುಹೂರ್ತ ಅನ್ನೋದು ಬಹಳಷ್ಟು ಅವರು ಸಾಧನೆ ಮಾಡಬೇಕು ಅಂತ ಯಾರು ಅನ್ಕೊಂತಾರೆ. ನೀವು ಯಾವುದೇ ವ್ಯಕ್ತಿನ ಸುಮ್ಮನೆ ಕೇಳಿ, ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ ಅಂತ ಸುಮ್ಮನೆ ಕೇಳಿ. 8-9 ಅಂತಂದರೆ ನೀವು ಹಾಗೆ ಅವ್ರನ್ನ ಜೀವನನ ನೋಡಿ, ಅಷ್ಟೊಂದು ಅವರ ಇದರಲ್ಲಿ ಪ್ರೊಡಕ್ಟಿವ್ ಆಗಿರೋದಿಲ್ಲ. ಯಾವಾಗಲೂ ಸದಾ ಅವರು ಚಿಂತೆಯಲ್ಲಿರ್ತಾರೆ, ಅದಾಗಿಲ್ಲ ಇದಾಗಿಲ್ಲ, ಗಡಿಬಿಡಿ, ಆಮೇಲೆ ಕೋಪ, ಒಂಥರ ಫ್ರಸ್ಟ್ರೇಟೆಡ್ ಥರ ಇರ್ತಾರೆ. ಯಾರು ಒಂದು ಈ ಥರದ ಅಭ್ಯಾಸ ಮಾಡ್ಕೊಂಡಿರ್ತಾರೆ ನೀವು ನೋಡಿ, ಏಕೆಂದರೆ ಆದಷ್ಟು ಅವರ ಎಲ್ಲ ಕೆಲಸ ಮುಗಿದೋಗಿರುತ್ತೆ. ನೀವು ಎದ್ದೇಳ ಅಷ್ಟರಲ್ಲಿ ಆಲ್ಮೋಸ್ಟ್ ಆ ಒಂದು ಕಮಿಟ್ಮೆಂಟ್ಗಳು ಮುಗಿದೋಗಿರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿನ ಅವನ ಗುರಿ ಏನು, ಅವನು ಯಾವ ರೀತಿ ಕೆಲಸ ಮಾಡ್ತಾನೆ, ಇದು ಸುಮ್ಮನೆ ಅವನು ಎದ್ದೇಳೋದ್ರ ಮೇಲೇ ಒಂದು ಅಂದಾಜು. ನಾನು ಎಲ್ಲರಿಗೂ ಇದನ್ನು ಜನರಲೈಸ್ ಮಾಡ್ತಾ ಇಲ್ಲ, ಅಪ್ಲೈ ಆಗಲ್ಲ, ಆದರೆ ಬಹಳಷ್ಟು ಸಂದರ್ಭದಲ್ಲಿ ನಾವು ಅದನ್ನು ನೋಡಬಹುದಾಗಿದೆ. ಈಗ ಉದಾಹರಣೆಗೆ ನಮ್ಗೆ ಅದು ಕಂಪ್ಲೀಟ್ ಅಪ್ಲೈ ಆಗಲ್ಲ. ಜರ್ನಲಿಸಮಲ್ಲಿ ಮಾಡೋರಿಗೆ ನಮ್ಮ ದಿನ ಶುರು ಆಗೋದೇ 11 ಗಂಟೆಗೆ, ಮುಗಿಯೋದು ರಾತ್ರಿ 11:30-12 ಗಂಟೆಗೆ. ವಿಜುವಲ್ ಮೀಡಿಯಾದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಶುರು ಆಗೋದೇ 3 ಗಂಟೆಗೆ 2 ಗಂಟೆಗೆ, ಮುಗಿಯೋದು 12:30-1 ಗಂಟೆಗೆ. ಸೊ ಬೆಳಗಿನ ಜಾವ ಕಂಪ್ಲೀಟ್ ಲಲ್ ಅಂತಂದರೆ ಏನೂ ಅಲೆಗಳಿರಲ್ಲ ನಮ್ಮ ಬದುಕಲ್ಲಿ. ಮಧ್ಯಾಹ್ನ ಆಗ್ತಿದ್ದಾಗೆ ಎಲೆಗಳು ಜಾಸ್ತಿ ಆಗಿ 9 ಗಂಟೆ 10 ಗಂಟೆಗೆ ನಮ್ಮದು ಪ್ರೈಮ್ ಟೈಮು ವಿಜುವಲ್ ಮೀಡಿಯಾದಲ್ಲಿ. ಅವ್ರದ್ದು 11:30-12 ಗಂಟೆ ತನಕ ನಡೀತಾ ಇರುತ್ತೆ. 12 ಗಂಟೆಗೆ ಲಾಸ್ಟ್ ಎಡಿಷನ್ ಹೋದ್ಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಸೊ ಹಾಗೆ ಇಟ್ ವೇರೀಸ್. ಅದರ ಒಂದು ದುಷ್ಪರಿಣಾಮ ನನ್ನ ಮೇಲೆ ಇನ್ನೂ ಇದೆ ಅಂತಂದರೆ, ನಮಗೆ ಈಗಲೂ ಕೂಡ ಬೆಳಗ್ಗೆ ನಮಗೆ ಲೇಟೇ, ಇನ್ನೂ ಅಂದರೆ ಒಂದು 15 ವರ್ಷ ಆ ಥರ ಮಾಡಿ 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 ಇಟ್ ಹ್ಯಾಸ್ ಬಿಕಮ್ ಸಚ್ ಎ ಹ್ಯಾಬಿಟ್. ಲೇಟಾಗಿ ಮಲ್ಕೊಳ್ಳೋದು, ಬಟ್ ಅದು ನೆಪ ಕೂಡ ಕೆಲವೊಂದ್ಸಲ ಆಗಿರುತ್ತೆ. ನಾವು ಚೇಂಜ್ ಮಾಡ್ಬೋದು ಬೇಕು ಅಂತಂದರೆ ಖಂಡಿತ. ಸೊ ಬಟ್ ಚೇಂಜ್ ಮಾಡಬೇಕು ಅನ್ನೋದು ಯಾಕೆ ಅನ್ನೋದನ್ನು ಡಾಕ್ಟರ್ ಮಾಲಿನಿ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಇದನ್ನು ನಿಮ್ಮೆಲ್ಲ ವಿದ್ಯಾರ್ಥಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಎಲ್ಲರೂ ಇದನ್ನು ಫಾಲೋ ಮಾಡಲಿ. ಬಟ್ ವಿದ್ಯಾರ್ಥಿಗಳಿಗೆ ಜಾಸ್ತಿ ಅನುಕೂಲ, ಮತ್ತು ಈಗ ಜೀವನ ಶುರು ಮಾಡಿರುವಂಥ ಮಕ್ಕಳಿಗೆ ಇದನ್ನು ಕಲಿಸಿದ್ರೆ ಅವ್ರ ಲೈಫ್ ತುಂಬ ಚೆನ್ನಾಗಿರುತ್ತೆ. ಬೆಂಗಳೂರಲ್ಲಂತೂ ಇದು ಭಾಳ ಭಾಳ ಮುಖ್ಯ. ಯಾಕೆಂದರೆ ನಮ್ಮಲ್ಲಿ ಸ್ಟ್ರೆಸ್ ಆಗೋದು ಯಾವಾಗ ಅಂದರೆ, ನಮ್ಮ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ತೀವಿ, ಎಲ್ಲೂ ಹೋಗ್ಬೇಕು ಅಂದ್ಕೊಂಡ್ರೆ ಲೇಟ್ ಆಗುತ್ತಲ್ಲ, ಅದು ಸ್ಟ್ರೆಸ್ ಕೊಡುತ್ತೆ. ಅರ್ಧ ಗಂಟೆ ಮುಂಚೆ ನೀವು ಹೊರಟ್ರೆ, ಅಂದರೆ 11 ಗಂಟೆ ಹೋಗಬೇಕಾಗಿದೆ, 10:00 ನಾನು ರೀಚ್ ಆಗ್ತೀನಿ ಅಂತ ಹೊರಟ್ಬಿಟ್ರೆ ಯಾವ ಸಮಸ್ಯೆನೂ ಇರಲ್ಲ. ಹಂಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಬೇಗ ಹೇಳ್ಬೇಕು. ಖಂಡಿತ ಸರ್. ಈಗ ಮತ್ತೆ ಈ ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಈ ಕಾರ್ಟಿಸಾಲು ಮೊದಲು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ನಂತರ ಕಮ್ಮಿ ಆಗುತ್ತೆ. ಎಪಿನೆಫ್ರಿನ್, ನಾನ್ ಎಪಿನೆಫ್ರಿನ್ ಅಂತ ಸ್ಟ್ರೆಸ್ ಹಾರ್ಮೋನ್ಗಳಿದೆಯಲ್ಲ, ಇದೆಲ್ಲ ಕಮ್ಮಿ ಆಗುತ್ತೆ. ಅಸಿಟೈಲ್ ಕೊಲಿನ್ ಅಂತ ಇದೆ, ಕಾಮ್ ಮಾಡುವಂಥ ಹಾರ್ಮೋನ್. ಅದು ಆ ಅಸಿಟೈಲ್ ಕೊಲಿನ್ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ. ಅದು ಕಾಮ್ನೆಸ್ ಕೊಡೋ ಅಂಥದ್ದು ಮನುಷ್ಯನಿಗೆ, ಅದರ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಯಾರು ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದಿರ್ತಾರೆ ಅವರಲ್ಲಿ ಅಸಿಟೈಲ್ ಕೊಲಿನ್ ಜಾಸ್ತಿ ಇರುತ್ತೆ. ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ವಿಚಾರನ ಶೇರ್ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ, ಪ್ರಶ್ನೆಗಳಿಗೂ ಸ್ವಾಗತ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗವಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ.
rmsampurna.comಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ.